ಯಾಕಂದರೆ ಪ್ರಾರ್ಥನೆ ಮಾಡುವಾಗ ದೇವರು ಭಾಳಷ್ಟು ಅದ್ಭುತ ಮಾಡ್ತಾರೆ. ಒಂದ್ಸತಿ ನಿಮ್ಮ ಪಕ್ಕದವ್ರಿಗೆ ಶಾಲೋಮ್ ಅಂತ ಹೇಳಿ, ಶಾಲೋಮ್ ಅಂದರೆ ಸಮಾಧಾನವಾಗಲಿ ಮತ್ತು ಶುಭವಾಗಲಿ, ಆರೋಗ್ಯ ಭಾಗ್ಯ ಎಂಬುದಾಗಿ ಹೆಸರಿನ ಒಂದು ಅರ್ಥವಾಗಿದ್ದ ಬರೆಯಿದೆ. ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವಾಗ ದೇವರ ಕಾರ್ಯಗಳು ನೋಡ್ತಿರ್ತೀವಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥಿಸ್ರಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥಿಸ್ರಿ. ನಿಮಗೇನು ಅಗತ್ಯದ, ನಿಮಗಿರ್ತಕ್ಕಂಥ ಶೋಧನೆ ಏನದ, ನಿಮಗಿರ್ತಕ್ಕಂಥ ಸಮಸ್ಯೆ ಏನದ, ಅದರ ವಿಷಯವಾಗಿ ಪ್ರಾರ್ಥಿಸ್ರಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಎಷ್ಟು ಅದ್ಭುತಗಳನ್ನು ಜೀವಿತದಲ್ಲಿ ಮಾಡಿಸಿದ್ದಾನೆ ತನ್ನ ಪ್ರೇರಣೆ. ಯಾಕಂದರೆ ನಿಮ್ಮ ವಿಷಯವಾಗಿ ಮಾಡ್ತಾನೆ ಚೆನ್ನಾಗಿರ್ತಾನೆ ಪ್ರೇರಣೆ. ಪ್ರಾರ್ಥಿಸ್ರಿ. ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಸ್ತುತಿಗೆ ಯೋಗ್ಯನೇ ನಿಮಗೆ ಸ್ತೋತ್ರ 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 ಸಲ್ಲಿಸಲ್ಪಡ್ತಾರೆ. ಅಯ್ಯ ನಿನಗೆ ಮಹಿಮೆ ಆಗ್ಬೇಕಪ್ಪ, ನಿಮ್ಗೊಬ್ಬನಿಗೆ ಘನತೆ ಆಗ್ಬೇಕಪ್ಪ ಕರ್ತಾನೆ. ಮನುಷ್ಯರ ಅಂತರಂಗವನ್ನು ಬಲ್ಲತ ದೇವನಾಗಿದ್ದಪ್ಪ. ಜನರು ಮ್ಯಾಲಿಂದ ಆಕಾರವನ್ನು ನೋಡ್ತಾರೆ, ದೇವರೇ ನಿಮ್ಮ ಒಳಗಿನ ಹೃದಯ ನೋಡ್ತಾರೆ ದೇವರಾಗಿದ್ದೇವೆ. ದೇವ ಕೇಳ್ತದ ಬೇರೆ, ನಿಮ್ಮ ಹೃದಯ ಸಾರವನ್ನು ಕರ್ತನ ಮುಂದೆ ಒಯ್ದುಬಿಡ್ರಿ, ಆತನ ಅದನ್ನೇ ಸಾಗಿಸುವವನಾಗಿದ್ದಾನೆ ಎಂಬುದಾಗಿ. ಇವತ್ತು ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಗಿರ್ತಕ್ಕಂಥ ಅಗತ್ಯ, ನಿಮ್ಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೇವರು ಪರಿಹಾರ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಪ್ರಾರ್ಥಿಸಿ, ಮೌನವಾಗಿರ್ಬೇಡ್ರಿ. ನಿಮಗೆ ಬೇಕಾಗಿರ್ತಕ್ಕಂಥದ್ದೇ ನೀವು ಕರ್ತನ ಮುಂದೆ ನೀವು ಬೇಡ್ರಿ. ನಿಮಗೆ ಬೇಕಾಗಿರ್ತಕ್ಕಂಥದ್ದೇ ದೇವರ ಆಲಯದಲ್ಲಿ ಬೇಡ್ರಿ. ದೇವರ ಆಲಯದಲ್ಲಿ ಬೇಡುವಾಗ ದೇವರು ನಿಮ್ಮನ್ನು ಕೊಡುವಂತನಾಗಿದ್ದಾನೆ. ದೇವರು ನಿಮ್ಮನ್ನು ಕೊಡುವಂತನಾಗಿದ್ದಾನೆ. ರೋಗ ವ್ಯಾಧಿ ಬಂದಿದ್ರೆ ದೇವರ ಸನ್ನಿಧಿಗೆ ಬರಬೇಡಿ. ದೇವರೇ ನನ್ನ ಒಳಗಿರ್ತಕ್ಕಂಥ ಈ ರೋಗ, ನನ್ನ ಒಳಗಿರ್ತಕ್ಕಂಥ ಈ ಸಮಸ್ಯೆ, ನನ್ನ ಒಳಗಿರ್ತಕ್ಕಂಥ ಈ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯ, ಇದರಿಂದ ನಾನು ತಪ್ಪಿಸು, ಬಿಡುಗಡೆ ಮಾಡಿದವರೇ ಸ್ವಸ್ಥತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸಿ. ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಗೆ ಏನು ಬೇಕಾಗಿರ್ತದೆ ದೇವರ ಹತ್ರ. ದೇವರು ಒಳ್ಳೆಯದನ್ನೇ ಕೊಡುವನಾಗಿದ್ದ ಹೊರತು ಕೆಟ್ಟದನ್ನು ನಿಮ್ಮನ್ನು ಕೊಡತಕ್ಕಂಥ ದೇವರಲ್ಲ. ಪ್ರಾರ್ಥನೆ ಕೇಳುತ್ತಾನೆ ಎಂದು ಬಲ್ಲೆ ಎಂಬುದನ್ನು ತಪ್ಪಿದೆ. ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನೀವು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗೆಲ್ಲ ದೇವರ ಕಾರ್ಯಗಳನ್ನು ನೋಡ್ತಿರ್ಬೇಡಿ. ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ನಿನ್ನ ಕೃಪೆಯಿಂದ ನಿಮ್ಮ ಕಾರ್ಯ ಮಾಡಿ, ನಿಮ್ಮದು ಪ್ರಸನ್ನತೆಯಿಂದ ನೀವು ಬಲಪಡಿಸಲು. ಅಯ್ಯ ನಿಮಗೆ ಸ್ತೋತ್ರ ಸ್ತೋತ್ರ. ಇವಾಗ ನಿಮ್ಮವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ತಾಯಿ ತಂದೆ ಆಗಲಿ, ನಿಮ್ಮ ಹೆಂಡತಿ ಮಕ್ಕಳಾಗಲಿ, ನಿಮ್ಮ ಯಜಮಾನ ಆಗಲಿ, ನಿಮ್ಮ ಕುಟುಂಬಸ್ಥರಿಗಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬಸ್ಥರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುವುದರೆ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ ಮತ್ತು ತಿರುಗಿ ನಿಮ್ಮ ಹೋಗದಲ್ಲಿ ಬಿದ್ದು ಹೋಗಿರೆ, ಭಯಂಕರವಾಗಿರ್ತಕ್ಕಂಥ ಕಷ್ಟಕ್ಕೆ ಒಳಗಾಗಿದ್ದಾರೆ, ಅಥವಾ ನಿಮ್ಮವರಿಗೆ ಯಾರಿಗಾದ್ರೂ ರಕ್ಷಣೆ ಇಲ್ಲೇನೋ ಅವರಿಗಾಗಿ ಪ್ರಾರ್ಥಿಸ್ರಿ. ರೋಗದಲ್ಲಿದ್ದವರಿಗೆ ದೇವರೇ ಸ್ವಸ್ಥತೆ ಮಾಡಿ ಪ್ರಾರ್ಥಿಸ್ರಿ. ಅಂಧಕಾರ, ಮಾನವತಿ, ಮಾಟಮಂತ್ರ ಶಕ್ತಿಗಳು ಬಂಧಿಸಲ್ಪಟ್ಟ ಅಧಿಕಾರಗಳಿಂದ ಯಾರು ಇರುವುದಾದರೆ ಅವರಿಗೆ ಬಿಡುಗಡೆ ಮಾಡಿ ದೇವರೇ ಎಂಬುದಾಗಿ ಪ್ರಾರ್ಥಿಸ್ರಿ. ನಿಮ್ಮ ಯಜಮಾನ ವಿಷಯವಾಗಿ, ನಿಮ್ಮ ಹೆಂಡತಿ ವಿಷಯವಾಗಿ, ನಿಮ್ಮ ಮಕ್ಕಳ ವಿಷಯವಾಗಿ, ಕುಡುಕತನ, ಮೋಸ, ವ್ಯಭಿಚಾರದಲ್ಲಿ ಬಿದ್ದೋಗಿರ್ತಕ್ಕಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ರಿ. ಯಾಕಂದ್ರೆ ನಿಮ್ಮವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವರು ನಿಮ್ಮವರನ್ನು ರಕ್ಷಿಸಲು ಪ್ರೇರಣೆ. ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ರಕ್ಷಿಸಲು ಪ್ರೇರಣೆ. ಪ್ರಾರ್ಥಿಸಿ ಮೌನವಾಗಿರದೆ. ಸ್ತೋತ್ರ 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 ಸ್ತೋತ್ರ. ಜಗದೇವಿ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಗೌರ್ಮೆಂಟ್ ಹಾಸ್ಪಿಟಲ್ ICUದಲ್ಲಿದ್ದಾಳೆ ಮತ್ತು ಟೋಟಲಿ ಶರೀರ ಆಡ್ತಾ ಬಿಡುತ್ತು, ಹೇಳಕ್ ಕೂಡ ಬರಲ್ಲ, ಪರಿಸ್ಥಿತಿ ಗಂಭೀರವಿತ್ತು. ಅದರ ಪ್ರಾರ್ಥನೆ ದ್ವಾರ ಕೈ ಕಾಲುಗಳು ಆಡ್ತಾ ಇದ್ದಾವೆ, ಕೈ ಕೆಲಸ ಮಾಡ್ತಕ್ಕಂಥವಾಗಿದ್ದಾವೆ. ಆದರೆ ಅವ್ರ ಟೊಂಕದಾಗಿರ್ತಕ್ಕಂಥ ಸಮಸ್ಯೆ, ಅವ್ರ ಕೀಲ್ ಎಲುಬುದಾಗಿರ್ತಕ್ಕಂಥ
ಒಳಗಿರ್ತಕ್ಕಂಥ ನೋವು, ನನ್ನೊಳಗಿರ್ತಕ್ಕಂಥ ಬಲಹೀನತೆಯಿಂದ ದೇವರೇ ಅವ್ರಿಗೆ ಸ್ವಸ್ಥತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ಜಗದೇವಿ ಸಹೋದರಿಗೋಸ್ಕರ ದೊಡ್ಡ ಸಾಕ್ಷಿ ನಿಲ್ಬೇಕು. ಅವ್ರ ದೇವ್ರ ಮೇಲೆ ನಂಬಿಕೆ ವಿಶ್ವಾಸದ. ಸುಮಾರು ಇಲ್ಲಿವರೆಗೆ 7-8 ಲಕ್ಷ ರೂಪಾಯಿ ಅವರು ಪ್ರೈವೇಟ್ ಹಾಸ್ಪಿಟಲ್ ಹಾಕಿದ್ದಾರೆ ಪ್ರೇರೆ, ಅದರ ಕಡಿಮೆ ಆಗಿಲ್ಲ. ದೇವರೇ ನೀನೇ ಅದ್ಭುತ ಮಾಡಿ ಎಂಬುದಾಗಿ, ನೀನೇ ಅವ್ರಿಗೆ ಸ್ವಸ್ಥತೆ ಮಾಡಿ ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರಿಗೆ ನಾವು ಪ್ರಾರ್ಥಿಸುವಾಗ ದೇವರು ಅವ್ರಿಗೆ ಸ್ವಸ್ಥತೆ ಮಾಡ್ತಾರೆ, ಬೆಳೆಗಡೆ ಕೊಡ್ತಾರೆ, ಒಳ್ಳೆ ಆರೋಗ್ಯ ಕೊಡ್ತಾನೆ ಪ್ರೇರೆ. ಅಯ್ಯ ನಿಮಗೆ ಸ್ತೋತ್ರ. ಜಗದೇವಿ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಅವ್ರಿಗೆ ಮುಟ್ಟಿದಕ್ಕಾಗಿ ಸ್ತೋತ್ರ. ಅವ್ರ ಕೀಲಿಯಲ್ಲಿ ಮಾಂಸ ಹರಡುಗಳಿಗೆ ನನ್ನಡಿ ಬಲಶಕ್ತಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಯ್ಯ ನಿನಗೆ ಸ್ತೋತ್ರ. ಏನಾದ್ರೂ ಅಂಧಕಾರ ಭಾನುಮತಿ ಮಾಟ ಮಂತ್ರ ಶಕ್ತಿ ಬಂಧಿಸಲ್ಪಟ್ಟಿದ್ರೆ ನಜರ ದೇಶ ನಲ್ಲಿ ಬೆಂಕಿ ಹಚ್ಚೋದು ನಾಶ ಮಾಡ್ತೀವಿ. ದೊಡ್ಡ ಸಾಕ್ಷಿಗಾಗಿ ನೀನು ಆಲಯದಲ್ಲಿ ಬರ್ಬೇಕಪ್ಪ ಅಂತ ಅದ್ಭುತ ಮಾಡಿ ಮುಟ್ಟಿದ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಲ್ಸನ್ ಬ್ರದರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ಯಾರಲೈಸ್ ಆಗಿ ಲೆಫ್ಟ್ ಸೈಡ್ ಶರೀರ ಕೆಲಸ ಮಾಡುತ್ತಿಲ್ಲ, ಕಂಪ್ಲೀಟ್ಲಿ ಕೈ ಕಾಲು ಕೆಲಸ ಮಾಡುತ್ತಿಲ್ಲ. ಆದರೆ ದೇವರೇ ಅವರು ಸ್ವಸ್ಥತೆ ಮಾಡಿ ಪ್ರಾರ್ಥನೆ ಮಾಡೋಣ. ಗ್ಲೋರಿ 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 ಗ್ಲೋರಿ. ಅದ್ಭುತ ಸ್ವರೂಪನ ನಮಗೆ ಸ್ತೋತ್ರ. ಆಲೋಚನೆ ಕರ್ತ ನಮಗೆ ಸ್ತೋತ್ರ. ಕೊಟ್ಟಂತ ರಕ್ತ ನಡೆ ಅದ್ಭುತವಾಗಿ ಕೆಲಸ ಮಾಡುವಾಗ ಸಹಕರಿಸ್ರಿ. ಮತ್ತು ಕೈ ಕಾಲು ಅದ್ಭುತವಾಗಿ ಕೆಲಸ ಮಾಡುವ ಕೃಪೆ ತೋರಿಸಿ ನಿಮ್ಮದೇ ತುಂಬಿಸಬೇಕಾಗ್ತದೆ. ದುಷ್ಟರಿಂದ ಕೆಡಕಂತ ತಪ್ಪಿಸಿ ಅಂಧಕಾರ ಭಾನುಮತಿ ಮಾಟ ಮಂತ್ರ ಶಕ್ತಿ ಬಂಧಿಸಲ್ಪಟ್ಟ ಅಧಿಕಾರ ಅವನ ಶರೀರದಿಂದ ಮೊರೆಯಲ್ಪಡಬೇಕಾಗಿದೆ. ಅಯ್ಯ ನಿಮ್ಮ ಗಾಯಗಳ ಮನ ಮೇಲೆ ಚಾಚವನ್ನು ಮುಟ್ಟಿ ಸ್ವಸ್ಥತೆ ಮಾಡಬೇಕಾಗ್ತಾನೆ. ಆತ್ಮಾಶಾಸನ ನಾವು ಖಂಡಿಸ್ತೇವಯ್ಯ, ಬೆಂಕಿ ಸುಟ್ಟು ನಾಶ ಮಾಡಬೇಕಾಗ್ತಾನೆ. ಅವ್ರಿಗೆ ಕಮ್ಮ ಸಮಯದಲ್ಲಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆ ಬಂದು ಆರೋಗ್ಯ ದಯಪಡಿಸ್ಬೇಕಾಗ್ತಾನೆ. ಅಯ್ಯ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವಾಗ ನೀವು ಯಾರ ಕೈ ಹಿಡ್ಕೊಂಡ್ರೆ ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. ಒಬ್ಬನ ಪ್ರಾರ್ಥನೆ ಬಲಹೀನ ಅಂದ್ರೆ ಬಲವಂತನ ಪ್ರಾರ್ಥನೆ ಕೇಳಿ ಬಲಹೀನನ ದೇವರು ರಕ್ಷಿಸ್ತಾನೆ. ಪ್ರಾರ್ಥಿಸಿ ಮೌನವಾಗಿರ್ಬಾರ್ದು. ನಿನ್ನ ಪಕ್ಕದವರಿಗೆ ನೀವು ಅವ್ರಿಗೋಸ್ಕರ ಪ್ರಾರ್ಥಿಸೋರ ಕೈ ಹಿಡಿದು ಅವ್ರ ಒಳಗಿರ್ತಕ್ಕಂಥ ಸಮಸ್ಯೆ ಆಗಲಿ, ಶೋಧನೆ ಆಗಲಿ, ಕೇಡಾಗಲಿ, ಅಪಾಯವಾಗಲಿ, ರೋಗ ವ್ಯಾಧಿಗಳಾಗಲಿ ದೇವರು ಸಂಪೂರ್ಣವಾಗಿ ಅವರು ಬಿಡುಗಡೆ ಮಾಡೋದಕ್ಕಾಗಿ ಸಿದ್ಧನಾಗಿರ್ತಾನೆ. ನಿನ್ನ ಮುಖಾಂತರವಾಗಿ ದೇವರಿಗೆ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ದೀಕ್ಷೆ ಸ್ನಾನ ಮಾಡಿಕೊಂಡ ಪ್ರತಿಯೊಬ್ಬರಿಗೆ ದೇವರು ಅಧಿಕಾರ ಕೊಟ್ಟನ ನೋಡಿ. ಆ ಅಧಿಕಾರವನ್ನು ಬಳಸುವುದಾದರೆ ಅದು ಉಪಯೋಗಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿಮಗೆ ಸ್ತೋತ್ರವಾಗಲಿ. ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಸಮಾಧಾನಗಳು ಎಂಬುದಾಗಿ ರಾಜಕೀಯ ನಾಯಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರಿಗಾಗಿ, ನಮ್ಮ ಒಂದು ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರಿಗೆ ನಾವು ಪ್ರಾರ್ಥಿಸೋಕರ್ತಾನೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ನಾವು ಪ್ರಾರ್ಥಿಸೋಕರ್ತಾನೆ. ಬಲಪಡಿಸಿ ಸರಿ ಸಮಾನ ಆಳ್ವಿಕೆ ಮಾಡ್ತಕ್ಕಂಥವ್ರ ಕೈಯಲ್ಲಿ ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ನಿರ್ಲಿಪಕರ್ತಾನೆ. ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸ್ತೇವೆ. ಅಯ್ಯ ನಿನಗೆ ಒಬ್ಬನಿಗೆ ಮಾತ್ರ ಮಹಿಮೆ ಆಗಲಿ, ಒಬ್ಬನಿಗೆ ಮಾತ್ರ ಘನತೆ ಆಗಲಿ ದೇವರೇ. ನಿನ್ನ ಚಿತ್ತದಂತೆ ನೀನು ಬಲಪಡಿಸಿ ನಾವು ಪ್ರಾರ್ಥಿಸೋಕರ್ತಾನೆ. ಜಾರ್ಖಂಡ್, ಬಿಹಾರ್, ಯುಪಿ, ಮಧ್ಯಪ್ರದೇಶ, ಆಸಾಂ, ಗುಜರಾತ್, ದೆಹಲಿ, ಮುಂಬೈ ಪಟ್ಟಣ ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರಾಂತಗಳೆಲ್ಲ ದೇವರು ರಕ್ಷಿಸಲಿ ಎಂಬುದಾಗಿ. ಕೇಳಿನ ದಿನದಲ್ಲಿ, ಕೇಳಿನ ಸಮಯದಲ್ಲಿ ಅಯ್ಯ ನಿನ್ನ ಮಕ್ಕಳನ್ನು ನಿನ್ನ ರೆಕ್ಕೆಯನ್ನು ಭದ್ರಪಡಿಸಿರ್ತಾನೆ. ನಿನ್ನ ಮಕ್ಕಳಿಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಅಂಧಕಾರ ದೊರೆತನಗಳೆಲ್ಲ ಮೊರೆಯಲ್ಪಡಬೇಕಪ್ಪ ಕರ್ತಾನೆ. ನಿನ್ನ ಮಕ್ಕಳು ಕೇಳಿನ ಸಮಯದಲ್ಲಿ ಮಕ್ಕಳು ಜೀವನ ತುಂಬುವುದರಾಗಿದ್ದು ಅನೇಕ ಆತ್ಮ ರಕ್ಷಣೆಗಾಗಿ ತಗೋಪಡ್ಬೇಕಪ್ಪ ಕರ್ತಾನೆ ಅಂತ ಅದ್ಭುತ ಮಾಡ್ತೇವೆ. ಅಯ್ಯ ನಿಮಗೆ ಸ್ತೋತ್ರ ಸಲ್ಲಿಸಬೇಕಾಗ್ತದೆ. ಎಲ್ಲೆಲ್ಲಿ ಸಭೆಗಳು ಎಲ್ಲಿ ಸಮಾನಾಗಿವು ಅಲ್ಲಿ 102,000 ಸಭೆಗಳು ಕಟ್ಟಬೇಕಪ್ಪ ಕರ್ತಾನೆ. ಎಲ್ಲಿ ವಿಶ್ವಾಸಿಗಳ ಮೇಲೆ ಸಭಾಪಾಲಕರ ಮೇಲೆ ದಾಳಿ ದಬ್ಬಳಿಕೆ ಆಗ್ಲತ್ತೋ ಕರ್ತಾನೆ. ಅಲ್ಲಲ್ಲಿ ಕರ್ತಾನೆ 100 ಸೇವಕರು, ಸಾವಿರಾರು ವಿಶ್ವಾಸಗಳು ಇರ್ಬೇಕಪ್ಪ ಕರ್ತಾನೆ. ನೀನಂತ ಅದ್ಭುತ ಮಾಡಕರ್ತಾನೆ. ಅದಕ್ಕಾಗಿ ನಿನ್ನ ಸನ್ನಿಧಿನ ಒಪ್ಪಿಸ್ಕೊಡ್ತಾ ಕರ್ತಾನೆ. ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸಯ್ಯ. ಥ್ಯಾಂಕ್ ಯು ಜೀಸಸ್. ನೀ
ಕಳೆದೊಂದಂಥ ಸಂದರ್ಭದಲ್ಲಿ ದೇವರೇ ನಮ್ಮನ್ನು ಹುಡುಕಿ ರಕ್ಷಿಸ್ತಕ್ಕಂಥ ದೇವರಾಗಿದೆ. ಒಂದು ಸಮಯದಲ್ಲಿ ಒಂದು ಸಂದರ್ಭದಲ್ಲಿ ಕಳೆದುಬಿಡ್ತಕ್ಕಂಥ ನಿನ್ನ ಆಮೆಯನ್ನು ತೆಗೆದುಕೊಂಡು ಬರಲು ನನ್ನನ್ನು ರಕ್ಷಿಸಬೇಕಾಗಿ ಸ್ತೋತ್ರ ಸಂಸ್ಥೆ ಅಯ್ಯ. ನನ್ನ ಹಾಗೆ ಇನ್ನೂ ಅನೇಕ ಜನಾಂಗಗಳಿದ್ದಾರೆ, ಅನೇಕ ಕುಟುಂಬಸ್ಥರಿದ್ದಾರೆ ದೇವರೇ, ಅವರನ್ನು ರಕ್ಷಿಸಬಹುದು. ನಿನ್ನ ಉದ್ದೇಶ ಒಂದೇ ಆಗಿದೆ ಕರ್ತನ ಸರ್ವಲೋಕಕ್ಕೆ ಸುವಾರ್ತೆ ಕೊಡಬೇಕೆಂಬುದಾಗಿ
ನೀನೇ ನಮ್ಮನ್ನು ಸಾಕು ದೇವರೇ. ನೀವಿಲ್ಲದೆ ನಮ್ಗೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರೇ. ನೀನಿಲ್ಲದೆ ನಮ್ಮ ಬದುಕೆ ಬರೀ ಸ್ವರ್ಣವಾಗಿದೆ ಕರ್ತನೆ. ನೀನು ನಮ್ಮೆಲ್ಲರ ಜೀವಿತ, ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬದಲ್ಲಿ ಕರ್ತನೆ ನೀತನೇ ಇದ್ದು ನಮ್ಮೆಲ್ಲರ ಹೃದಯಗಳನ್ನು ಅದ್ಭುತವಾಗಿ ಕಟ್ಟಲ್ಪಟ್ಟವರಾಗಿದ್ದು ನಿನ್ನ ಸನ್ನಿಧಿಯಲ್ಲಿ ದಾಹ ಉಳ್ಳವರಾಗಿ ನಾವೆಲ್ಲರಿರುವ ಹಾಗೆ ಕೃಪೆ ತೋರಿಸಿ ನಾವು ಪ್ರಾರ್ಥಿಸ್ತೇವೆ. ಒಂದೇ ದಿನ 1000 ವರ್ಷ ಒಂದೇ ದಿನ. ಇದು ನಮಗಾಗಿ ಬರ್ತಕ್ಕಂಥ ಆಶೀರ್ವಾದ ದಿನ. ಇದು ನಮಗಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಇದು ನಮಗಾಗಿರ್ತಕ್ಕಂಥ ಮೇಲಾಗಿ ಕಾರ್ಯಗಳು ಮಾಡ್ತಕ್ಕಂಥ ದಿನ. ಅದಕ್ಕಾಗಿ ನಾವು ಸಮರ್ಪಣೆ ಮಾಡ್ತೇವೆ. ಅದಕ್ಕಾಗಿ ನಿನ್ನ ಸನ್ನಿಧಿನ ಒಪ್ಪಿಸ್ಕೊಡ್ತೇವೆ ಕರ್ತಾನೆ. ನಿನ್ನ ಚಿತ್ತದಂತೆ ನಮ್ಮನ್ನು ಬಲಪಡಿಸ್ತೇವೆ. ನಿನ್ನ ಚಿತ್ತದಂತೆ ನಿಮ್ಮ ಮಕ್ಕಳ ಹೃದಯಗಳನ್ನು ಕಟ್ಟಲ್ಪಡುವಂತೆ ಕೃಪೆ ತೋರಿಸ್ತಾರೆ. ಯಾರ್ಯಾರು ಯಾವ ಸಮಸ್ಯೆಗಳಿಗೆ ಬಂದಿದ್ದಾರೋ ನಿಮ್ಗೆ ಗೊತ್ತಿಲ್ಲ. ಯಾರ್ಯಾರು ಯಾವ ರೋಗ ವ್ಯಾಧಿಗಳಿಗೆ ಬಂದಿದ್ದಾರೋ ನಿಮ್ಗೆ ಗೊತ್ತಿಲ್ಲ. ಯಾರ್ಯಾರು ಏನೊಂದು ಪ್ರಾರ್ಥನೆ ಮಾಡಿದ್ದರೋ ಅದು ನಿನಗೆ ಮಾತ್ರ ಗೊತ್ತುಂಟು ಕರ್ತಾನೆ. ಅವ್ರಿಗೆ ಈ ದಿನ ಖಾಲಿ ಕೈಲಿ ಹೋದಾಗೆ ಸಂತೃಪ್ತರಾಗಿ ನಾಳಿಂದ ಅವ್ರ ಬಗ್ಗೆ ಸಹಕರಿಸಿ ಅವ್ರು ಬೇಡದೆ ಕೊಡದೆ ನೀನು ನಿರ್ಮಾಣ ಕರ್ತಾನೆ. ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಯಾರು ಏನಂತೆ ಯಾವ್ದಲ್ಲಿ ಬೇಡಿದರೋ ದೇವ್ರೆ ಅವ್ರಿಗೆ ನೀನೇ ಸಹಾಯ ಮಾಡಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಂಧಕಾರ, ಭಾನುಮತಿ, ದುಷ್ಟಶಕ್ತಿ, ಮಾಟಮಂತ್ರ ಶಕ್ತಿ, ದುರಾತ್ಮ, ಪೀಡಿಸ ಶೋಧಿಸತಕ್ಕಂಥ ಆತ್ಮ, ಹಾನಾಶ ಮಾಡಿರ್ತಕ್ಕಂಥ ಅಧಿಕಾರಗಳಿಂದ ಬಂಧಿಸಲ್ಪಟ್ಟವರಾಗಿದ್ದು ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಇರುವುದಾದರೆ ಅವಕ್ಕೆಲ್ಲ ಬೆಂಕಿ ಹಾಕಿ ನಾಶ ಮಾಡ್ತೇವೆ. ಬೆಂಕಿ ಹಾಕ್ತೇವೆ, ಅವೆಲ್ಲ ನಾಶ ಮಾಡ್ತೇವೆ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ, ನಿಮ್ಮ ಒಂದು ಪರಿಶುದ್ಧಾತ್ಮ ಬಲದಿಂದ ನೀವು ತುಂಬಿಸಪ್ಪ ಕರ್ತನೆ. ಈ ಆಲಯ ಮೂಲೆ ಮೂಲೆ ಕೋಣೆ ಕೋಣೆಯಲ್ಲಿ ಕರ್ತನೆ ನಿನ್ನ ಅಗ್ನಿ ದೂತರ ನಡೆಸುವ ಸೈತನ ಅಧಿಕಾರಕ್ಕೆ ಸಂಬಂಧಪಟ್ಟ ಅಧಿಕಾರ, ದುಷ್ಟನ ಕಾರ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ, ಕಣಿದಾರಿ ಕಾದರಿಗೂ ಶೋಧಿಸ್ತಾ ಬಿಡಿಸ್ತಕ್ಕಂಥ ಆತ್ಮ, ಗರ್ಭಕೋಶಕ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಆತ್ಮಗಳ ಮೇಲೆ ಬೆಂಕಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಅವೆಲ್ಲ ಸ್ವಲ್ಪ ನಾಶ ಮಾಡ್ತಕ್ಕಂಥ ಶಿಖರ
ಸ್ತೋತ್ರ. ಬೇಡಿದ ಪ್ರತಿಯೊಬ್ಬರಿಗೆ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾರಾದ್ರೂ ನಿನ್ನ ಸನ್ನಿಧಿಯಲ್ಲಿ ಏನಾದರೂ ದೇವರೇ ದುಃಖದಿಂದ ಕಣ್ಣೀರಿನಿಂದ ಬೇಡಿದವರು ದೇವರೇ, ಅವ್ರಿಗೊತ್ತು ಖಾಲಿ ಕೈಯಲ್ಲಿ ಹೋಗ್ಲಕ್ಕೆ ಸಾಧ್ಯನೇ ಇಲ್ಲ ದೇವರೇ. ನಿನ್ನ ಪರಿಶುದ್ಧಾತ್ಮ ಅಭಿಷೇಕವನ್ನು ಹಿಡ್ಕೊಂಡು ಹೋಗುವಾಗ ಕೃಪೆ ತೋರಿಸಿಕೊಳ್ತಾನೆ. ನಿಮಗೆ ಸ್ತೋತ್ರವಾಗಲಿ ಕರ್ತನೆ, ನಿಮಗೆ ಸ್ತೋತ್ರವಾಗಲಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರವನ್ನು ಹಸ್ತಕೊಪ್ಪಿಸ್ಕೊಡ್ತೇವೆ. ನಮ್ಮೆಲ್ಲರೂ ನೀನು ಬಲಪಡಿಸಿದ್ದಾನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತಾನೆ. ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನವಿಲ್ಲದೆ ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ನನ್ನ ತುಂಬಿಸಿದ್ದಾನೆ. ಆಯಾ ವಾಕ್ಯಗಳನ್ನು ಮೊದಲು ಮಾತ್ರ ನನ್ನ ಬಾಯಿ ಕೊಟ್ಟು ನಾಲ್ಕು ಹಿಡಿದು ನಮ್ಮೆಲ್ಲರಿಗೂ ಮಾತಾಡಿದ್ದೇವೆ. ನೀನು ಮಾತಾಡೋದನ್ನು ಬದುಕೊಂಡಿರ್ಲಕ್ಕೆ ಸಾಧ್ಯ ಇಲ್ಲ. ನೀನು ಬರುವಾಗ ನಾವು ಸಿದ್ಧವಾಗಲಿಕ್ಕೆ ಅವಕಾಶ ಆಗ್ತಾನೆ. ನಿನ್ನ ವಾಕ್ಯದ ಅನುಸಾರವಾಗಿ ಮಾತಾಡಿ ಕರ್ತನಿಗೆ ಸಮಯದ ನಮ್ಮೆಲ್ಲರೂ ಆತ್ಮ ಪ್ರಾಣಸನ್ನು ತಪ್ಪಿಸ್ಕೊಡ್ತೇವೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡ್ತಿರೋದಾಗಿ ನದರ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್, ಆಮೆನ್. ಯಾರು ಭೂಯಾತ್ರೆ ಚಿಂತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಭರವಸೆ ಇರ್ತಾರೋ ಅವ್ರಿಗೆ ಮಾತ್ರನೇ ದೇವರು ತನ್ನ ಒಂದು ಏನಂತಾರ ತನ್ನ ಒಂದು ಭಾಗದಲ್ಲಿ ಅವರಿಗೆ ಪಾಲ್ಭಾಗಿರುವ ಹಾಗೆ ದೇವರು ಸಹಾಯ ಮಾಡ್ತಾನೆ. ಯಾಕಂದ್ರೆ ಭರವಸೆ ನಂಬಿಕೆ ಮನುಷ್ಯನ ಜೀವಿತದಲ್ಲಿ ಇಷ್ಟು ಶ್ರೇಷ್ಠವಾಗದ, ಅಷ್ಟು ಶ್ರೇಷ್ಠವಾಗದ. ಎಲ್ಲಿ ಭರವಸೆ ನಂಬಿಕೆ ವಿಶ್ವಾಸ ಇಲ್ಲವೋ ಅಲ್ಲಿ ದೇವ್ರ ಕಾರ್ಯ 100% ಇಲ್ಲನೇ ಇಲ್ಲ. ಎಲ್ಲಿ ಭರವಸೆ ವಿಶ್ವಾಸದಿಂದ ದೇವ್ರ ಸನ್ನಿಧಿಯಲ್ಲಿ ಇರ್ತಾರೋ ಅಥವಾ ತನ್ನ ಕುಟುಂಬದಲ್ಲಿ ಇರ್ತಾರೋ ಅವ್ರ ಜೀವಿತದಲ್ಲಿ ದೇವರ ಕಾರ್ಯಗಳು ಎಷ್ಟೋ ಎಷ್ಟೋ ನೋಡೋದಕ್ಕಾಗಿ ಅವಕಾಶ ಸಿಗ್ತದೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಇನ್ನೂ ನಾವು ಪುನರುದ್ಧಾನ ವಿಷಯದಲ್ಲಿ ಅನೇಕ ಒಂದು ಸಂದೇಶವನ್ನು ನಾವು ಕೇಳ್ತಕ್ಕಂಥದ್ದಾಗಿದ್ದೇವೆ. ಅದಕ್ಕೆ ಇವತ್ತು ಕೂಡ ಅದೇ ಒಂದು ಭಾಗದಲ್ಲಿ ನಾವು ಸಂದೇಶ ಕೇಳೋಣ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ಒಳ್ಳೆದರ ಕೆಟ್ಟದರ ಹರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ಯ ಹೋಗುವಿ ಎಂದು ವಿಧಿಸಿದನು. ನೋಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತದ ಒಳ್ಳೇದು ಎಷ್ಟದ ಯಾವುದದ ಮತ್ತು ಕೆಟ್ಟದು ಯಾವುದು ಎಂಬುದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಿನ ಮಾತದ ಪ್ರೇರೆ. ಎಲ್ಲರಿಗೂ ಗೊತ್ತದ. ಸಣ್ಣ ಮಕ್ಕಳಿಗೂ ಕೂಡ ಒಂದು 2 ವರ್ಷ 3 ವರ್ಷ ಮಗು ಕೂಡ ಯಾವ್ದಾರ ಕೆಟ್ಟದ್ದು ಕೊಟ್ಟಿರ್ಬೇ ಮಗು ಚೀ 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 ಚಿ ಅಂದೇನ ಮಾಡ್ತಾ ಆ ಮಗು ಅದನ್ನ ದೂರ ಓಡ್ತವ ಪ್ರೇರೆ. ಹಾಗಾಗಿ ಇದರ ತಾತ್ಪರ್ಯ ದೇವರು ಯಾಕೆ ನಮಗಿದು ಒಂದು ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಅರುವನ್ನು ಹುಟ್ಟಿಸುವ ಮರದ ಹಣ್ಣು ಅಂದ್ರೆ ಯಾವುದು ಕೆಟ್ಟದದನೋ ಯಾವುದು ಒಳ್ಳೇದದನೋ ಅದನ್ನು ನೀವೇ ತಿಳ್ಕೊಬೇಕು ಪ್ರೇರೆ. ಒಳ್ಳೇದದಂದ್ರ ಅದು ಸೇವನೆ ಮಾಡೋಕೆ ನಿಮ್ಗೆ ಅವಕಾಶ ಅದ. ಕೆಟ್ಟದದಂದ್ರ ಅದು ನಿಮ್ಮಿಂದ ನೀವೇದಕ್ಕೆ ತೋರಿದೇನು ಮಾಡ್ಬೇಕು, ದೂರ ಮಾಡ್ಬೇಕು ಪ್ರೇರೆ. ಇವತ್ತು ಕೆಟ್ಟದನ್ನು ಬಯಸ್ತಕ್ಕಂಥ ಜನಾಂಗ ಲೋಕದಲ್ಲಿ ಎಷ್ಟಾಗ್ಯಾರ ಅಂದ್ರೆ 89% ಕೆಟ್ಟದನ್ನು ಬಯಸ್ತವ್ರಾಗ್ಯಾರ, 10-20% ಒಳ್ಳೇದನ್ನು ಬಯಸ್ತಕ್ಕಂಥರಾಗಿ ಲೋಕದಲ್ಲ ಪ್ರೇರೆ. ಆದ್ರೆ ಇಲ್ಲಿ ನೋಡುವಾಗ ಎಣಸು ನೋಡಿದಾಗ ಬರೀ 0ನೇ ಕಾಣೋದು ಪ್ರೇರೆ. ಸ್ಪಷ್ಟವಾಗಿ ಹುಡುಕಿ ನೋಡಿದಾಗ, ಎಣಸು ನೋಡಿದಾಗ ಬರೀ 0ವೇ ಕಾಣತ್ ಹೊರತು ಅದು ಆಕರ್ಷಣೆಗಾಗಿ ಇರ್ತಕ್ಕಂಥ ಕಾರ್ಯಗಳಾಗ್ಲತ್ತವ. ಬಟ್ ಲೋಕಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಅಡ್ಡಾಡ್ತಕ್ಕಂಥದ್ದು, ಓಡ್ತಕ್ಕಂಥ ವಿಷಯಗಳು ಹೆಚ್ಚಾಗ್ಲತ್ತವ. ಆದರೆ ದೇವರು ಸ್ಪಷ್ಟವಾಗಿ ನಮ್ಮ ಹೇಳ್ತಾನ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವುದೆಂಬುದಾಗಿ ನಮಗ ದೇವರು ಅರಿವು ಕೊಟ್ಟನು ಸ್ಪಷ್ಟವಾಗಿ. ಒಂದ್ ವೇಳೆ ಮಾಡಬಾರ್ದೆಂಬುದಾಗಿ ಅಥವಾ ತಿನ್ಬಾರ್ದೆಂಬುದಾಗಿ ನೀ ತಿಂದಿ ಅಂದ್ರ ಆ ದಿನ ನೀನು ಸತ್ತೋದಿ ಪ್ರೇರೆ. ಇವತ್ತು ನೀನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಿ, ಕರ್ತನ ದೇಹ ರಕ್ತದಲ್ಲಿ ಪಾಲ್ಪಾಕೈತಿ, ನೀತಿವಂತನೇ ಅಂತ ಹೇಳ್ಕೊಳತ್ತಿದ್ದೆ, ಒಳ್ಳೆಯವ್ರಂತ ಹೇಳ್ಕೊಳತ್ತೀರಿ, ಒಳ್ಳೆ ಕಾರ್ಯಗಳಂತೇಳಿ ನಿಮ್ಮ ಜನರ ಮುಂದೆ ನೀವು ತೋರಿಸ್ಲತ್ತೀರಿ. ಆದರೆ ಕೆಟ್ಟದು ನಿಮ್ಮನ್ನು ಹಿಡಿದುಕೊಂಡು ಏನ್ ಮಾಡ್ತದ, ಹಿಂಬಾಲಿಸ್ಲತ್ತದ ಪ್ರೇರೆ. ಕೆಟ್ಟದು ನಿಮ್ಮನ್ನು ಹಿಡಿದುಕೊಂಡು ಹಿಂಬಾಲಿಸ್ಲತ್ತದ. ಆ ಕೆಟ್ಟದು ಎಲ್ಲಿವರೆಗ ನೀವು ತೊರೆದು ಬಿಡಲ್ರಿ, ಅಲ್ಲಿವರೆಗ ನಿಮ್ಗ ಒಳ್ಳೇದು ಅರಿವು ಉಂಟಾಗಲಕ್ಕೆ ಸಾಧ್ಯನೇ ಇಲ್ಲ. ಒಂದು ತಿಂದಿ ಕೆಟ್ಟದಂದ್ರ ಕೆಟ್ಟದೇ ಕಾರ್ಯನೇ ಮಾಡಿದೆ ಅಂದ್ರ ನೀ ಎಷ್ಟು ನೀತಿವಂತನಾಗಿದ್ದಿ, ಎಷ್ಟು ಸಂತೃಪ್ತನಾಗಿದ್ದರೂ ಕೂಡ ಅದೇ ದಿನ ಸತ್ತೋದಿ ಪ್ರೇರಿ. ಅದೇ ದಿನ ಸತ್ತೋದಿ. ಮರಣಕ್ಕೆ ಪಾತ್ರ ನೀನು, ಮರಣಕ್ಕೆ ಪಾತ್ರ ನೀನು. ಲೌಕಿಕ ಕಾರ್ಯಗಳನ್ನು ಹಿಂಬಾಲಿಸುತ್ತಾ, ಲೋಕದ ಕ್ರಿಯೆಗಳನ್ನು ಹಿಂಬಾಲಿಸುತ್ತಾನೆ ಹೋಯ್ತಿ ಅಂದ್ರ ನಿನಗೆ ಸ್ಪಷ್ಟವಾಗಿ ಮರಣ ಮಾತ್ರ ನಿಶ್ಚಯ ಅದ. ಆದ್ರೆ ದೇವ್ರ ಸನ್ನಿಧಿ ನಿನಗೆ ಅನುಭವಿಸ್ಲಕ್ಕ ಅವಕಾಶ ಚಾನ್ಸಸ್ ಎಲ್ಲೇ ಇಲ್ಲ. ದೇವ್ರ ಅವಕಾಶ ಕೊಟ್ಟ ನಿನಗ, ದೇವ್ರ ಸಮಯ ಕೊಟ್ಟನ, ದೇವರು ಕಾರ್ಯಗಳು ನಿನಗ ಕೊಟ್ಟನ. ಆದರೆ ಆ ಅವಕಾಶ ಸಮಯದಲ್ಲಿ ನೀ ಸ್ವಾಧೀನ ಮಾಡ್ಕೋಬೇಕು ಪ್ರೇರೆ.
ಯಾವುದು ಒಳ್ಳೇದದನೋ ಯಾವುದು ಕೆಟ್ಟದನೋ ಆ ಒಳ್ಳೇದು ಕೆಟ್ಟದನ್ನು ನೀನೇ ಹಿಡಿದುಕೊಂಡು ಹಿಂಬಾಲಿಸಿ, ಯಾವುದು ಹಿಂಬಾಲಿಸ್ಬೇಕು ಯಾವುದು ಹಿಂಬಾಲಿಸ್ಬಾರ್ದು ಎಂಬುದನ್ನೇ ತಿಳ್ಕೊಂಡು ಓಡುವುದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ನಿನ್ನದದ ಪ್ರಿಯರೇ. ನೀನು ಶ್ರೇಷ್ಠವನು ಪ್ರಿಯರೇ. ನಿನಗೆ ಒಳ್ಳೇದಾಗಬೇಕೆಂಬ ದೇವರ ಉದ್ದೇಶದ, ನಿನಗೆ ಒಳ್ಳೆ ಕಾರ್ಯ ಮಾಡಬೇಕೆಂಬ ದೇವರ ಉದ್ದೇಶದ, ನಿನಗೆ ಉನ್ನತ ಸ್ಥಾನಮಾನಕ ತೆಗೆದುಕೊಂಡು ಹೋಗ್ಬೇಕೆಂಬುದಾಗೆ ದೇವರ ಉದ್ದೇಶದ ಪ್ರಿಯರೇ. ಮನುಷ್ಯನೇ ನಿನ್ನ ಉದ್ದೇಶ ಅನುಸಾರವಾಗಿ ದೇವರು ನಿನ್ನನ್ನು ನ್ಯಾಯ ತೀರ್ಪಿಗೆ ಒಳಗೆ ಮಾಡ್ತಾನೆ. ನಿನ್ನ ಉದ್ದೇಶ ಅನುಸಾರವಾಗಿ, ನಿನ್ನ ಸಂಕಲ್ಪದ ಅನುಸಾರವಾಗಿ ನೀ ಮಾಡುವುದರಿಂದ, ನೀ ನೋಡುವುದರಿಂದ ಯಾವುದದನೋ ಅದರ ಅನುಸಾರವಾಗಿ ದೇವರು ನಿಂಗೆ ನ್ಯಾಯ ತೀರಿಸ್ತಾನೆ ಪ್ರಿಯರೇ. ಅದಕ್ಕೆ ಒಂದು ಹಣ್ಣಿಗೆ ಹೋಲಿಕೆ ಮಾಡಿ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವ್ರಾಗಿದ್ದೆವು. ಆದಾಮ್ ಹವ್ವಳಗ್ ದೇವರು ನಿರ್ಮಿಷನ ಭೂಮಿ ಮೇಲೆ ತೆಗೆದುಕೊಂಡು ಬಂದನ. ಅವ್ರಿಗೆ ಹೇಳೇನ, ಮಕ್ಕಳೇ ಒಳ್ಳೇದರ ಮತ್ತು ಕೆಟ್ಟದರ ಅರಿವು ಹುಟ್ಟಿಸೋನು ಹಣ್ಣು ನೀವು ತಿಳ್ಕೊರಿ, ನೀವು ತಿಳ್ಕೊಂಡು ತಿನ್ರಿ. ಅವರಿಗೆ ಸ್ಪಷ್ಟವಾಗಿ ಎಚ್ಚರಿಸೇನ. ಏದೇನ್ ತೋಟದಲ್ಲಿ ಅವ್ರಿಗೆ ತೆಗೆದುಕೊಂಡು ಬಂದು ಅವ್ರಿಗೆ ಎಚ್ಚರಿಸೇನ, ಕೀ ಗಿಡದ ಹಣ್ಣು ತಿನ್ಬಾರ್ರಿ ನೀವು ಅಂತ ಹೇಳ. ತೋಟದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಹಣ್ಣು ಈ ಗಿಡದ, ಈ ಹಣ್ಣು ತಿನ್ಬಾರ್ದು ಅಂತ ಹೇಳ್ಯಾನ ಪ್ರೇರೆ ಅವರಿಗೆ ಸ್ಪಷ್ಟವಾಗಿ. ಅವ್ರಿಗೆ ತಿನ್ಬಾರ್ದಂತ ದೇವರು ಹೇಳೇನಿಲ್ಲ ಅಂತಿಲ್ಲ, ಆದ್ರೆ ಅವ್ರು ಏನ್ ಮಾಡ್ಯಾರ, ತಿಂದೇ ಬಿಟ್ಟಾರ ಪ್ರೇರೆ, ತಿಂದೇ ಬಿಟ್ಟಾರೆ ಸ್ಪಷ್ಟವಾಗಿ. ಆ ತಿಂದು ಬಿಟ್ಟಿನ ಕಾರಣ ಮರಣವು ಇನ್ನೂ ಹಿಂಬಾಲಿಸ್ತಕ್ಕಂತಾಗಿದೆ ಪ್ರೇರೆ. ಮರಣವು ಇನ್ನೂ ಪ್ರತಿಯೊಂದು ಮನುಷ್ಯನಿಗೆ ಹಿಂಬಾಲಿಸ್ತಕ್ಕಂತಾಗಿದೆ ಪ್ರೇರೆ. ಆ ದಿನ 500 ವರ್ಷ, 600 ವರ್ಷ, 700 ವರ್ಷ, 800 ವರ್ಷ, 900 ವರ್ಷ ಮೇಲ್ಪಟ್ಟಾಗಿರ್ತಕ್ಕಂಥ ವರ್ಷಗಳು ಜನರು ಜೀವಿಷ್ಯರಾದಿನ ಬದುಕ್ಯಾರವ್ರು. ಅವ್ರ ಐಸ್ಕಾಲ ಅಷ್ಟಿತ್ತು ಪ್ರಿಯರೇ. ಅವ್ರ ಐಸ್ಕಾಲ ಅಷ್ಟು ಅದ್ಭುತವಾಗಿತ್ತು. ನಿಮ್ಮ ದಿನಗಳು ನೀವೇ ಏನ್ ಮಾಡತ್ತೀರಿ, ಕಡಿಮೆ ಮಾಡ್ಕೊಳತ್ತೀರಿ. ನಿಮ್ಮ ದಿನಗಳು ನಿಮಗೆ ಕಮ್ಮಾಗ್ಲತ್ತವ ಪ್ರಿಯರೇ. ಯಾಕ? ಕೆಟ್ಟದನ್ನು ನೀವು ಬಯಸುವುದರ ಕಾರಣ, ಕೆಟ್ಟದನ್ನು ನೀವು ಮಾಡುವುದ ಕಾರಣ ನಿಮ್ಮ ದಿನಗಳು ಕಡಿಮೆ ಆಗ್ಲತ್ತವ, ಹೆಚ್ಚಿಸ್ಲತ್ತಿಲ್ಲ ಪ್ರಿಯರೇ. ಇವತ್ತು ಎಷ್ಟೋ ಜನ ಯಾವುದ್ಯಾವುದೋ ಕಾರ್ಯಗಳು ಮಾಡ್ತಕ್ಕಂಥರಾಗಿದ್ದೀರಿ. ಅದು ಒಳ್ಳೇದದನ್ನ ನೀವು ತಿಳ್ಕೊರಿ. ಒಳ್ಳೆ ಕಾರ್ಯಕ್ಕಾಗಿ ನೀವು ಓಡ್ತಕ್ಕಂಥನಾಗಿದ್ದೆ, ಒಳ್ಳೆ ಕೆಲಸದಲ್ಲಿ ಕೈ ಹಾಕ್ತಕ್ಕಂಥನಾಗಿದ್ದೆ, ಒಳ್ಳೆ ಕ್ರಿಯೆಗಳಲ್ಲಿ ನೀ ಕೈ ಹಾಕ್ತಕ್ಕಂಥನಾಗಿದ್ದೆ. ಒಂದ್ಸತಿ ಆಲೋಚನೆ ಮಾಡು. ನಿನ್ನ ಜೀವಿತದಲ್ಲಿ ನೀ ಹಣಕ್ಕೆ ಆಲೋಚನೆ ಮಾಡು. ನಿನ್ನ ಮನಸ್ಸಿನ ಆಲೋಚನೆಗಳು ಒಂದ್ಸರ್ತಿ ನೀನು ತೆರೆದು ನೋಡು. ನೀ ಎಷ್ಟು ಮಟ್ಟಿಗೆ ನೀವು ಒಳ್ಳೇದು ಮಾಡತ್ತದೆ, ಎಷ್ಟು ಮಟ್ಟಿಗೆ ನೀವು ಒಳ್ಳೆ ಕಾರ್ಯ ಮಾಡತ್ತೆ ಎಂಬುದಾಗಿ ನಿನ್ನ ಮನಸ್ಸಿನ ಆಲೋಚನೆ ಒಂದ್ಸತಿ, ನಿನ್ನ ಹೃದಯವನ್ನು ತೆರೆದಿ ಒಂದ್ಸತಿ ನೀ ಆಲೋಚನೆ ಮಾಡು. ಎಷ್ಟು ಮಟ್ಟಿಗೆ ನೀವು ಮಾಡ್ತಕ್ಕಂಥದ್ದು ಕರೆಕ್ಟ್ ಅದ ಎಂಬುದಾಗಿ. ಯಾವ ದಿನ ಒಳ್ಳೇದು ಮಾಡ್ತೀನಿ, ನಿನ್ನ ಆಯುಷ್ಕಾಲ ಹೆಚ್ಚಿಗೆ ಬಡಿಸು ಪ್ರೇರೆ. ಹೆಚ್ಚಾಗಿ ನಿನ್ನ ಆಯುಷ್ಕಾಲ ಬೆಳೆಯಲಿಕ್ಕೆ ಅವಕಾಶ ಅದ. ಹಿಜ್ಕೀಯನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನಂತ? ಹಿಜ್ಕೀಯನಿಗೆ ಯೆಶಾಯ ಪ್ರವಾದನೆ ಹೇಳ್ತಾನ, ನಿನ್ನ ಮನೆ ಸಿದ್ಧ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸಮಯ ಅದ. ಆ ಸಮಯ ಬಂದದ. ನಿನ್ನ ಮನೆಯನ್ನು ಸುಧಾರಿಸ್ಕೊಂಡಾಗ ಹಿಜ್ಕೀಯನ ಕಣ್ಣೀರಿಡ್ತಾನೆ ಪ್ರಿಯರೇ. ದೇವರೇ, ನಿನ್ನ ಸನ್ನಿಧಿಯಲ್ಲಿ ಎಷ್ಟೋ ನೀತಿ ಕಾರ್ಯ ಮಾಡಿದ, ನಿನ್ನ ಸನ್ನಿಧಿಯಲ್ಲಿ ಎಷ್ಟೋ ಒಳ್ಳೆ ಕಾರ್ಯ ಮಾಡಿದ, ನಾನು ನಿರ್ದೋಷಿಯಾಗಿ ಜೀವನ ಮಾಡಿದ, ಯಾವುದು ಪಾಪ ದ್ರೋಹ ಅಪರಾಧ ಇಲ್ಲವುದ ನಾವು ಜೀವನ ಮಾಡಿದ, ಯಾವುದು ಅಶುದ್ಧವಾಗಿರ್ತಕ್ಕಂಥದ್ದು ದೇವರೇ ನಾ ಮುಟ್ಟಿಲ್ಲ ಅಂತ ಒಂದು ಜೀವನ ಮಾಡಿದ ದೇವರೇನ. ನನಗೆ ಯಾಕೆ ಇದು ಪರಿಸ್ಥಿತಿ, ನನ್ನ ಸ್ಥಿತಿ ಯಾಕೆ ದೇವರು ಎಂಬುದಾಗಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದೋಗಿದ್ದನು ಪ್ರೇರ. ಆ ಸಮಯದಲ್ಲಿ ಆಲೋಚನೆ ಮಾಡತಾನ, ತಾನು ದೇವ್ರ ಸನ್ನಿಧಿಲಿ ದೇವ್ರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡತಾನ. ಒಂದು ಕುರು ಅಂದ್ರೆ ಒಂದು ಗಡ್ಡೆಗೆ ಸಂಬಂಧಪಟ್ಟಂತ ರೋಗ ಹಿಜ್ಕೀಯನಿಗೆ ಆಗಿತ್ತು. ದೇವರು ಸ್ಪಷ್ಟವಾಗಿ ಯೆಶಾಯ ಪ್ರವಾದಿ ಕಳಿಸೇನ ಅವನ ಬಳಿಕೆ, ಅವ ಸತ್ಪುರುಷನ ನೀತಿವಂತನೇನ, ಹೋಗ ಅವನಿಗೆ ಎಚ್ಚರಿಸಂದಾಗ ಬಂದು ಯೆಶಾಯ ಪ್ರವಾದಿ ಎಚ್ಚರಿಸುವಾಗ ಹಿಜ್ಕೀಯನು ದುಃಖ ಪಡ್ತಾನೆ, ಕಣ್ಣೀರಿಡ್ತಾನೆ, ಅಳ್ತಾನೆ, ಗೋಳಾಡ್ತಾನೆ. ದೇವ್ರೇ ನನಗೆ ಜ್ಞಾಪಕ ಮಾಡ್ಕೋ ದೇವ್ರೇ, ನಾ ಎಷ್ಟು ಒಳ್ಳೆ ಕಾರ್ಯ ಮಾಡಿದ, ನಿನ್ನ ಸನ್ನಿಧಿ ಹೇಗೆ ನಾ ಅನುಭವಿಸಿದೇವ್ರೆ, ನನಗೆ ಒಂದು ಸರ್ತಿ ನೀ ಜ್ಞಾಪಕ ಮಾಡ್ಕೊ ಎಂಬುದಾಗ ಹಿಜ್ಕೀಯನು ಕಣ್ಣೀರಿಡುವಾಗ ದುಃಖಪಟ್ಟು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ 15 ವರ್ಷ ಅವನಿಗೆ ಕೂಡಿಸಿಟ್ಟನು ಪ್ರಿಯ ದೇವರು. 15 ವರ್ಷ ಅವನಿಗೆ ಆಯುಷ್ಕಾಲ ಏನ್ ಮಾಡ್ಯಾನ, ಹೆಚ್ಚಿಸ್ಯಾನ. ಮರಣ ಮಾತ್ರ ಖಚಿತನೇ ಪ್ರಿಯರೇ, ಮರಣ ಮಾತ್ರ ಖಚಿತನೇ. 15 ವರ್ಷ ಹಿಜ್ಕೀಯನಿಗೆ ಅವನ ವಯಸ್ಸು ಹೆಚ್ಚಿಸ್ಯಾನ, ಅವನ ಆಯುಷ್ಕಾಲ. ಇವತ್ತು ನನ್ನ ಸೋದರ ನೀವು ಮಾಡುವುದು ಒಳ್ಳೆ ಕಾರ್ಯ ಆದರೆ ಒಂದು ದಿನ ಆಯುಷ್ಕಾಲ ಹೆಚ್ಚಿಸಿದ್ರು ಕೂಡ ಸಾಕು ಪ್ರಿಯರೇ. ಒಂದಿನ, ಒಂದು ವರ್ಷ ಆಯುಷ್ಕಾಲ ಹೆಚ್ಚಿಸಿದ್ರೆ ಸಾಕು. ಒಂದು 6 ತಿಂಗಳು, ಒಂದು 5 ತಿಂಗಳು ಆಯುಷ್ಕಾಲವನ್ನು ನಿನ್ನ ಕುಟುಂಬದಲ್ಲಿ ಹೆಚ್ಚಿಸಿದ್ರೆ ಸಾಕು. ನಿನ್ನ ಕುಟುಂಬದಲ್ಲಿ ಎಷ್ಟೋ ಸಂತೋಷ ಪಡ್ತಾರ ನಿನ್ನ ವಿಷಯವಾಗಿ.
ಒಂದು ವೇಳೆ ಸಣ್ಣ ವಯಸ್ಸಿನಲ್ಲಿ ಅಥವಾ ಆ ಮರಣ ಹೊಂದಲ್ತನಕ ಸಮಯನೇ ಇಲ್ಲ, ಆ ಪ್ರೇರಣೆಯಲ್ಲಿ ನೀವು ಮರಣ ಹೊಂದಿ ಅಂದ್ರ ನಿನ್ನ ಹಿಂದಿರ್ತಕ್ಕಂಥವ್ರು ದುಃಖಕ್ಕೆ ಒಳಗಾಯ್ತಾರ ಬೇರೆ, ದುಃಖಕ್ಕೆ ಒಳಗಾಯ್ತಾರ. ಯಾಕೆ ಮನುಷ್ಯನಿಗೆ ಮರಣ ಅಂದಾಗ ಮಾಡಬಾರ್ದೆಂಬ ಕಾರ್ಯ ಕ್ರಿಯೆಗಳು ಮಾಡಿದ ಕಾರಣನೇ ಆ ಮನುಷ್ಯನು ಮರಣವನ್ನು ಅನುಭವಿಸನ್ ಪ್ರೇರೆ. ಮಾಡಬಾರ್ದೆಂಬ ಕಾರ್ಯಕ್ರಿಯೆಗಳನ್ನೇ ಇವತ್ತು ಅವನಸ್ತಾರೆ. ಒಂದ್ ಸರ್ತಿ ನೀವು ನಿಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾ ಒಳ್ಳೆ ಕಾರ್ಯ ಮಾಡ್ತದೆ ಎಂಬುದಾಗಿ. ನಿಮ್ಮ ಒಂದು ಕುಟುಂಬಸ್ಥರಿಗೆ ನೀವು ಮಾಡ್ತಕ್ಕಂಥ ಕ್ರಿಯೆಗಳು ಇಷ್ಟು ಅವಮಾನಕರವಾದ ಕ್ರಿಯೆಗಳು, ಅಷ್ಟು ಅವಮಾನಕರವಾಗಿರ್ತಕ್ಕಂಥ ಕ್ರಿಯೆಗಳು ಪ್ರೇರೆ. ಮತ್ ನೋಡ್ಲಕ್ಕ ವೇಷಧಾರಿ, ನೀವೆಲ್ಲ ವೇಷಧಾರಿಗಳು ದೀಕ್ಷಾಸನ ತೆಗೆದುಕೊಂಡು ದೇಹ ರಕ್ತದಲ್ಲಿ ಪಾಲ್ಬಗಿದ್ದು, ಅಯ್ಯೋ ನೋಡ್ಲಕ್ ಬಹಳ ಶ್ರೇಷ್ಠರಾಗಿ ಮ್ಯಾಲಿನ ಆಕಾರದ ಪ್ರೇರೆ, ಒಳಗ ಹುಳಗಳು ಹತ್ತಗೋ ಪ್ರೇರೆ. ಜಾಗ್ರತ. ಕೊಳತೋಕತಕ್ಕಂಥ ಪರಿಸ್ಥಿತಿ ಒಂದಿನ ಬರ್ತವೆ ಪ್ರೇರೆ. ಅದು ಸದಾಕಾಲ ಕೊಳಿತಕ್ಕಂಥ ಇರ್ತದೆ. ಅಲ್ಲಿಂದ ತಪ್ಪಿಸ್ತಕ್ಕಂಥ ನಿನಗೆ ಯಾರು ಇಲ್ಲೇ ಇಲ್ಲ. ದೇವ ದೂತರಿಗೆ ಸುಮ್ಮನ್ ಬಿಟ್ಟಿಲ್ಲ. ದೇವ ದೂತರಿಗೆ ದೇವರು ಸುಮ್ಮನ್ ಬಿಟ್ಟಿಲ್ಲ. ನನಗ ಹೇಗೆ ಸುಮ್ಮನ್ ಬಿಡ್ತಾನ? ತನ್ನ ಸನ್ನಿಧಿಯಲ್ಲಿ ಹಗಲು ಇರಲು ಸ್ತೋತ್ರ ಸ್ತುತಿಯನ್ನು ಸಲ್ಲಿಸ್ತಕ್ಕಂಥ ದೇವ ದೂತರಿಗೆ ದೇವರು ಸುಮ್ಮನೆ ಬಿಟ್ಟಿಲ್ಲ ಅಂದ್ರ ನನಗ ಹೇಗೆ ಸುಮ್ಮನೆ ಬಿಡ್ತಾನ ಅನ್ಸತ್ತೆ. ಆಲೋಚನೆ ಮಾಡ್ರಿ. ದೇವದೂತರ ಶ್ರೇಷ್ಠನಾ ಅಥವಾ ನೀನು ಶ್ರೇಷ್ಠವನ? ಒಂದು ಆಲೋಚನೆ ಮಾಡು. ದೇವದೂತರಿಗೆ ದೇವರು ಸುಮ್ಮನೆ ಬಿಟ್ಟಿಲ್ಲ, ನಿನಗೆ ದೇವರು ಸುಮ್ಮನೆ ಬಿಡ್ತಾನ? ಬಿಡಲ್ಲ ಪ್ರಿಯರೇ. ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ, ಆ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ, ಆ ಗಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ, ಇವತ್ತೇ ಇದೇ ದಿನ, ಇದೇ ಗಳಿಗೆ, ಇದೇ ನಿಮಿಷ, ಇದೇ ಒಂದು ಸೆಕೆಂಡ್ ಅಲ್ಲಿ ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ನೀನು ದೇವರಿಗೆ ಒಪ್ಪಿಸುವುದಾದರೆ ಆ ಸಾವಿಲಿಂದ ನೀನು ಹೊರಗೆ ಬರ್ತೀವಿ ಪ್ರೇರೆ. ಆ ಸಾವಿಲಿಂದ ಹೊರಗೆ ಬರ್ತೀವಿ. ಆ ಕೊಳಿತಕ್ಕಂಥ ಈ ಸ್ಥಿತಿಯಿಂದ ನೀನು ಸ್ಪಷ್ಟವಾಗಿ ನೀನು ಹೊರಗೆ ಬರ್ತೀನಿ. ನಿಂಗೆ ಅವಕಾಶ ಅದ. ದೇವ್ರು ನಿಂಗೆ ಅವಕಾಶ ಕೊಟ್ಟಾನ. ಒಂದು ವಾಹನಗಳಿಗೆ ಟ್ಯಾಕ್ಸ್ ಕಟ್ಟುವ ಸಮಯದಲ್ಲಿ ಗ್ರೇಸ್ ಪೀರಿಯಡ್ ಅಂತೇಳಿ ಹೇಗೆ ಅವಕ್ಕೆ ಒಂದು ತಿಂಗಳು ಎಕ್ಸ್ಟ್ರಾ ಕೊಡ್ತಾನೋ, ಹಾಗೆ ನಿನಗೂ ಕೂಡ ಒಂದು ಗ್ರೇಸ್ ಪೀರಿಯಡ್ ಕೊಟ್ಟಾನ. ಇವತ್ತು ನೀ ಕೃಪೆ ಕಾಲದಲ್ಲಿದ್ದು ಪ್ರೇಯರೆ. ಈ ಕಾಲ ಕೃಪೆ ಕಾಲದ ಪ್ರೇಯರೆ. ಎಷ್ಟರ ಮಟ್ಟಿಗೆ ದೇವ್ರು ನಿನ್ನ ಸಹಿಸ್ಕೊಳ್ತಾನ? ಎಷ್ಟರ ಮಟ್ಟಿಗೆ ದೇವ್ರು ನಿಂಗೆ ಸಹಿಸ್ತಾನ? ಒಂದ್ಸತಿ ಆಲೋಚನೆ ಮಾಡು. ದೇವ್ರು ಇನ್ನೂ ಸಹಿಸ್ಕೊಳ್ತಾನ. ದೇವ್ರು ಇನ್ನೂ ಸಹಿಸ್ಲತ್ತಾನ. ಈಗ ನೀ ಮಾಡೋ ಕ್ರಿಯೆಗಳಿಂದ, ನೀ ಮಾಡೋ ಕಾರ್ಯಗಳಿಂದ ದೇವ್ರಿಗೆ ಇನ್ನೂ ಸಹಿಸ್ಲತ್ತಾನ ಪ್ರೇಯರೆ. ಆದ್ರೆ ಆತನ ಸಮಯ, ಆತನ ದಿನ ಅದು ಪಾರ ಹೋತಂದ್ರ ಸಹಿಸಿಕೊಳ್ತಕ್ಕಂಥವ್ರು ಇನ್ನೂ ಯಾರು ಇರಲ್ಲ ಪ್ರೇಯರೆ. ತಾಯಿ ತಂದೆ ಮಕ್ಕಳು ಎಷ್ಟು ಪಾಪ ಮಾಡಿದ್ರೇನು, ಎಷ್ಟು ದ್ರೋಹ ಮಾಡಿದ್ರೇನು, ಎಷ್ಟು ಅಪರಾಧ ಮಾಡಿದ್ರೇನು, ನನ್ನ ಮಗಳು ಒಳ್ಳೆಕೇನೆ ಅಂತ ಹೇಳ್ತಾರೆ, ನನ್ನ ಮಗ ಒಳ್ಳೆಯವನೇನೆ ಅಂತ ಹೇಳ್ತಾರೆ ಹೊರತು ನನ್ನ ಮಗ ಕೆಟ್ಟ ಹೋಗಿ ನನ್ನ ಮಗಳು ಹಿಂಗ್ ಮಾಡ್ಯಾನ ಅಂತೇಳಿ ತಾಯಿ ತಂದೆ ಹೊರ ಹೋಗಿ ಎಂದೂ ಹೇಳಲ್ಲ ಪ್ರೇಯರೆ. ಎಂದೂ ಹೇಳಲ್ಲ. ಬೇರೆ ಪ್ರಜೆಗಳು ಯಾರ ಬಂದು ನಿನ್ ಮಗ ಹಿಂಗ್ ಮಾಡ್ಯಾನ್, ನಿನ್ ಮಗಳು ಹಿಂಗ್ ಮಾಡ್ರಂದ್ರು ಕೂಡ ಅಲ್ಲಿ ಸ್ಪಷ್ಟವಾಗಿ ಆ ತಾಯಿ ತಂದೆಯವ್ರಿಗೆ ಎಚ್ಚರಿಸ್ತಾರ, ನನ್ನ ಮಗಳು ಹಂತಕ್ಕೆ ಅಲ್ಲ, ನನ್ನ ಮಗ ಹಂತವನ್ ಅಲ್ಲ ಎಂಬುದಾಗಿ ಇನ್ನೊಬ್ಬರಿಗೆ ಎಚ್ಚರಿಸ್ತಾರ ಪ್ರೇಯರೆ. ಇನ್ನೊಬ್ಬರಿಗೆ ಎದುರಿಸ್ತಾರ. ನನ್ನ ಮಕ್ಕಳಿನಿ ಬ್ಲೇಮ್ ಮಾಡದೆ, ಬದಲಾ ಮಾಡುತ್ತೆ ಎಂಬುದಾಗಿ ಎಚ್ಚರಿಸ್ತಾರ ಪ್ರೇಯರೆ. ಆದ್ರೆ ನೋಡ್ರಿ, ದೇವ್ರ ಕಣ್ಣು 24 ತಾಸು ಕೆಲಸ ಮಾಡತಾವ ಪ್ರೇಯರೆ. ದೇವ್ರ ಕಣ್ಣುಗಳು ಕೆಲಸ ಮಾಡತಾವ. ಹಗಲಿರುಳು ದೇವ್ರ ಕಣ್ಣು ಕೆಲಸ ಮಾಡತಾವ. ದೇವ್ರು ಕೂಡ ಹಾಗೆ ನಿನ್ನನ್ನು ಸಹಿಸ್ಕೊಳತಾನ ಪ್ರೇಯರೆ. ನಿನ್ನನ್ನು ಇನ್ನೂ ಹತ್ತಿರ ಬಿಟ್ಕೊಳತಾನ ಪ್ರೇಯರೆ. ದಾವಿದನು ಮಾಡಿರ್ತಕ್ಕಂಥ ಒಂದೇ ತಪ್ಪು, ದಾವಿದನು ಮಾಡಿರ್ತಕ್ಕಂಥ ಒಂದೇ ತಪ್ಪು, ಬೆತ್ಷೆಬೆಲ್ ಜೊತೆ ಒಂದು ವ್ಯಭಿಚಾರದಲ್ಲಿ ಪಾಲ್ಗೊಳ್ತಾನ, ಖಾಲಿ ಉಳ್ದನ, ಬಿಲ್ಡಿಂಗ್ ಮೇಲೆ ಅಳೆಳತನ. ಈ ಸ್ತ್ರೀ, ಆ ಹೆಣ್ಮಗಳು ಸ್ನಾನ ಮಾಡ್ತಕ್ಕಂಥ ನೋಡೇನ, ಮನೆಗೆ ಕರೆಸ್ಕೊಂಡು ಆ ವ್ಯಭಿಚಾರದಲ್ಲಿ ಬಿದ್ದೋಗ್ಯಾನ. ಮಾತ್ರವಲ್ಲದೆ ಅವನ ಯಜಮಾನನು ಕೂಡ ಕೊಲೆ ಮಾಡ್ಯಾನ. ಆದರೆ ಅವನ ಮನೆಯಲ್ಲಿ ಇಷ್ಟು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಎದುರ್ಕೊಂಡನ. 7 ದಿನ ಉಪವಾಸ ಪ್ರಾರ್ಥನೆ ಮಾಡೋಣ. ಆ ವ್ಯಭಿಚಾರದ ಮಾಡಿನ ಬಾದ 7 ದಿನ ಉಪವಾಸ ಪ್ರಾರ್ಥನೆ ಮಾಡೋಣ. ಅದು ವ್ಯರ್ಥ ಹೋಗ್ಯದ ಪ್ರೇಯರೆ. ತನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಕೂಸು ರೋಗದಲ್ಲಿ ಬಿದ್ದು ಸತ್ತೋಗ್ಯದ. ಅಲ್ಲಿ ಸೈತನನ್ನು ದೇವ್ರಿಗೆ ಹೋಗಿ ಹಂಗಸನಂತ ಪ್ರೇಯರೆ. ದೇವ್ರಿಗೆ ಹೋಗಿ ಹೇಳಿಸನಂತ ಪ್ರೇಯರೆ. ನಾತಾನ್ ಪ್ರವಾದಿ ಬಂದು ಹೇಳ್ತಾನೆ ಸ್ಪಷ್ಟವಾಗಿ, ದಾವಿದನೇ, ನೀ ಮಾಡಿರ್ತಕ್ಕಂಥ ಕ್ರಿಯೆಗಳ ಮುಖಾಂತರ ದೇವರಿಗೆ ಸೈತನನ್ನು ಹಂಗಸನೆಂಬುದಾಗಿ, ಹೇಳಿಸನೆಂಬುದಾಗಿ ನೀನು ಒಂದು ಅವಕಾಶ ಕೊಟ್ಟಿಂದ್ರ, ಸೈತನಿಗೆ ಒಂದು ಅವಕಾಶ ಕೊಟ್ಟಿಂದ್ರ ದೇವರ ಮುಖ ಕೆಳಗಿರಂತ ಪರಿಸ್ಥಿತಿ ಬರ್ತದೆ ಪ್ರೇಯರ್. ನಿನ್ನ ಮುಖಾಂತರ ಒಬ್ಬವನೇ ಇದ್ದಿ, ನೀವು ಒಬ್ಬಕ್ಕೇನೆ ಇದ್ದಿ. ನಿನ್ನ ಮುಖಾಂತರ ನನ್ನ ಸೋದರ ಅದ್ಭುತವಾಗಿ ದೇವ್ರು ನಿಂಗೆ ಕುಟುಂಬ ಕೊಟ್ಟಾನ. ಅದ್ಭುತವಾಗಿರ್ತಕ್ಕಂಥ ತಾಯಿ ತಂದೆ ಕೊಟ್ಟಾನ. ಅದ್ಭುತವಾಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಯಜಮಾನ್ ಕೊಟ್ಟಾನ. ಅದ್ಭುತವಾಗಿರ್ತಕ್ಕಂಥ ಕುಟುಂಬ ದೇವರು ನಿಂಗೆ ಕೊಟ್ಟಾನ. ಆದಮ್ ಹವ್ವಳ ಕುಟುಂಬ ಕಟ್ಟಲ್ಪಡ್ಬೇಕಾಗಿತ್ತು.
ಶ್ರೇಷ್ಠವಾಗಿರ್ತಕ್ಕಂಥ ಕುಟುಂಬ ಬಲವಾಗಿ ನಿಂದಿರಬೇಕಾಗಿತ್ತು. ಆದರೆ ಅವ್ರು ಮಾಡಬಾರ್ದೆಂಬ ಒಂದೇ ಒಂದು ತಪ್ಪು, ತಿನ್ನಬಾರ್ದೆಂಬುದಾಗಿ ಆ ಹಣ್ಣನ್ನು ತಿಂದ ತಕ್ಷಣ ಮರಣ ಇವರಿಗೆಂಬುದಾಗಿ ಬರೆಯಲ್ಪಟ್ಟದು ಪ್ರಿಯರೇ. ಇವರಿಗೆ ಮರಣ ಎಂಬುದಾಗಿ ಬರೆಯಲ್ಪಟ್ಟದ. ಅವ್ರು ಮಾಡಿರ್ತಕ್ಕಂಥ ಆ ಒಂದೇ ತಪ್ಪು ಮುಂದೆ ಬಂದಾಗ ಇವರು ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ 2 ಮಕ್ಕಳು, ಕಾಯಿನ್ ಹೇಬೇಲು, ಇವೆರಡು ಮಕ್ಕಳು ಆಲೇಖ ತಂದ ಕಾಣಿಕೆ ಒಪ್ಪಿಸ್ಯಾರ. ಹೊಲದಾಗಿರ್ತಕ್ಕಂಥ ಶ್ರೇಷ್ಠ ಬೆಳೆ ಅಥವಾ ಆಡು ಕುರಿಗಿರ್ತಕ್ಕಂಥ ಶ್ರೇಷ್ಠದೆಂಬುದಾಗಿ ತಂದು ಒಪ್ಪಿಸ್ಯಾರ. ಆದರೆ ಕೈಯಿನ ಕಾಣಿಕೆ ದೇವರು ಮೆಚ್ಚಿಲ್ಲ, ಹೇಬೇಲನ ಕಾಣಿಕೆ ದೇವರು ಮೆಚ್ಚಿನ ಕಾರಣ ಕೈಯಿನ ಮುಖವನ್ನು ಒಪ್ಪಿಸಿಕೊಂಡು ಅವನ ಒಳಗ ಪ್ಲಾನ್ ಮಾಡ್ಕೊಂಡು ಹೋಗಿ ತಮ್ಮನಿಗೆ ನಡಿತಮ್ಮ ನಾವು ಹೊಲಕ್ಕೆ ಹೋಗೋರೆಂಬುದಾಗಿ ತೆಗೆದುಕೊಂಡು ಹೊಲದಲ್ಲಿ ಹೇಬೇಲನಿಗೆ ಹತ್ಯೆ ಮಾಡಿಕನ್ ಪ್ರಿಯರೇ. ಇವ್ರು ಮಾಡಿರ್ತಕ್ಕಂಥ ಈ ತಪ್ಪು ಮುಂದೆ ಹೋಗಿ ಇವ್ರ ಮಕ್ಕಳ ಮೇಲೆ ಕೂಡ ಆ ಪ್ರಭಾವ ಬಿತ್ತದ ಪ್ರಿಯರಲ್ಲಿ. ಇವ್ರು ಮಾಡಿರ್ತಕ್ಕಂಥ ದ್ರೋಹ, ಇವ್ರು ಮಾಡಿರ್ತಕ್ಕಂಥ ಅಪರಾಧ ಮುಂದೋಲ್ ಬಿದ್ದದ. ಆದರೆ ನೀತಿವಂತನ ತಲೆಯಲ್ಲಿ ಕೆಳಗೆ ಬಗ್ಗದ. ನೀತಿವಂತನಾಗಿರ್ತಕ್ಕಂಥ ವ್ಯಕ್ತಿ ಮರಣಕ್ಕೆ ಪಾತ್ರನಾಗೇನ. ಆದರೆ ಭೂಮಿಯಿಂದ ಅವನ ರಕ್ತ ದೇವ್ರಿಗೆ ಕೂಗ್ಯದ ಪ್ರಿಯರೇ. ಭೂಮಿಯಿಂದ ರಕ್ತ ದೇವ್ರಿಗೆ ಕೂಗ್ಯದ ಪ್ರಿಯರೇ. ನೀ ಸತ್ತೋದ್ರು ಕೂಡ ನಿನ್ ರಕ್ತದಾಗ ಜೀವದ ಪ್ರಿಯ. ರಕ್ತ ಹೋಗ್ತದ ಪ್ರಿಯ, ರಕ್ತದಾಗ ಜೀವದ. ರಕ್ತ ಯಾವಾಗ ಸತ್ತೋಯ್ತದೋ ಮನುಷ್ಯ ಯಾವಾಗ ಸತ್ತೋಯ್ತಾನ ಪ್ರಿಯರೇ. ಆದರೆ ಭೂಮಿಯಲ್ಲಿ ಬಿದ್ದಿರ್ತಕ್ಕಂಥ ರಕ್ತ ದೇವರಿಗೆ ಗಟ್ಟಿಯಾಗಿ ಹೋಗ್ಯದ ಪ್ರಿಯರೇ, ಗಟ್ಟಿಯಾಗಿ ಹೋಗ್ಯದ ಪ್ರಿಯರೇ. ಎಷ್ಟು ಮಟ್ಟಿಗೆ ಪಾಪ ಮಾಡ್ತಿ, ಎಷ್ಟು ಮಟ್ಟಿಗೆ ದ್ರೋಹ ಮಾಡ್ತಿ, ಎಷ್ಟು ಮಟ್ಟಿಗೆ ಅಪರಾಧ ಮಾಡ್ತಿ. ಕೊಲೆಪಾತಕನಾಗೋದನ್ನು ಅಣ್ಣ, ಕೊಲೆಪಾತಕನು ತಮ್ಮ ಮರಣಕ್ಕೆ ಪಾತ್ರನಾಗೋದನ್ನು ಪ್ರಿಯರೇ. ಏನು ತಪ್ಪೇ ಪ್ರಿಯದ ಮಾಡ್ತಕ್ಕಂಥದ್ದು. ಒಂದೊಂದು ದ್ರೋಹ ಹೆಚ್ಚಿಸ್ಕೊಂಡನ ಸ್ಪಷ್ಟವಾಗಿ. ಅಂತೇಳಿ ಉಬ್ಬು ಹೋಗ್ಯಾನ ಸ್ಪಷ್ಟವಾಗಿ. ನನ್ನ ಕಾಣಿಕೆ ಹೇಗೆ ಮೆಚ್ಚಲ ದೇವರೆಂಬುದಾಗಿ. ಆದರೆ ಒಂದು ಜಾಗ್ರತ, ಆ ಸ್ವಭಾವ ನಿನ್ನ ಒಳಗಿತ್ತಂದ್ರ ನೀ ಏನ್ ಮಾಡಿದ್ರು ಬಿಡೋದು ವ್ಯರ್ಥದ ಪ್ರಿಯರೇ. ಕೆಲವೊಂದು ಸರ್ತಿ ಆ ಅಲೆಗಳಲ್ಲಿ ನೋಡ್ತೇವೆ, ಅನೇಕ ಪ್ಲೇಸ್ಗಳಲ್ಲಿ ಕೆಲವೊಂದು ಸೇವಕರು ಮಾತಾಡ್ತಾರೆ. ಏನು ಮಾತಾಡ್ತಾರ? ಕೊಟ್ಟಿರ್ತಕ್ಕಂಥದ್ದು ಬರ್ದಿಟ್ಟು ಅನೌನ್ಸ್ಮೆಂಟ್ ಮಾಡ್ಬೇಕು, ಇವ್ರು ಇಷ್ಟು ಕೊಟ್ಟಾರೆ ಎಂಬುದಾಗಿ. ಅದ್ರಾಗ ಬೈ ಮಿಸ್ಟೇಕ್ ಯಾರ್ದಾರ ಒಂದ್ ವೇಳೆ ಹೆಸರು ಮಿಸ್ ಆಗೋಯ್ತು ಅನ್ಕೋರಿ, ಬರ್ದಿಲ್ಲೋ ಅಥವಾ ಓದ್ಲಕ್ ಮಿಸ್ಟೇಕ್ ಆಯ್ತೋ ಅಥವಾ ಮುಂದೆ ಹೋಯ್ತಕ್ಕಂಥದ್ದು ಕೆಳಗೆ ಬಂದು ಹೋದ್ರು ಏನೋ ಆಯ್ತು, ಆ ಸೇವಕರ ಮೇಲೆ ಕಕ್ಷ್ಯ ಆ ದಿನ ಹಿಡ್ಕೊಂಡು ಮತ್ತೆ ಆಲಯಕ್ಕೆ ಬರೋದು ಕೂಡ ಕಟ್ಟಾಗೋಯ್ತು ಪ್ರೇಯರೆ. ಆಲಯಕ್ಕೆ ಬರೋದು ಕೂಡ ಕಟ್ಟಾಗೋಯ್ತು ಪ್ರೇಯರೆ. ಅಂದ್ರೆ ನಿನ್ನ ಒಳಗ ಆ ಸೈತನನ್ನು ಸೇರಿ ನಿನಗೇನ್ ಮಾಡ್ಯಾನ ದೇವ್ರ ಸನ್ನಿಧಿ ನಿಂಗೆ ಎಳಕ್ ಹೋಗ್ಯಾನ ಪ್ರೇಯರೆ. ಜಾಗ್ರತ. ಹೇಬಲ್ ಕೈಯನಿಗೆ ಯಾರು ಹೇಳ್ಕೊಂಡ್ರು? ಫಲಕ ಯಾರು ಹೇಳ್ಕೊಂಡ್ರು? ಕೈಯನು ಹೇಬಲ್ ತಗೊಂಡು ಹೋಗ್ಲಾಕ್ ಪ್ರಯಾಸ ಪಟ್ಟನು. ಅಂದ್ರೆ ಕೈಯಿನ ಒಳಗ ಸೈತನನ ಕಾರ್ಯ. ಪಾಪವು ನಿನ್ನನ್ನು ಹಿಡಿಬೇಕೆಂಬುದಾಗಿ ಬಾಗಿಲಲ್ಲಿ ನಿಂತಂತ ಪ್ರೇರ. ಕೈಯಿನ ಬಾಗಿಲಾಗ ಪಾಪವು ನಿಂತದನ್ನು ಹಿಡ್ಕೊಂಡು ಹೋಗುವುದಕ್ಕಾಗಿ ಹಿಡ್ದಾನ. ಪಾಪ ಕೈಯವನಿಗೆ ಬಿಟ್ಟಿಲ್ಲ, ತೆಗೆದುಕೊಂಡು ಹೋಗಿ ತಮಗೆ ಹತ್ಯೆ ಮಾಡಿಸ್ತಾನ. ಕೈಯನಿಗೆ ಸೈತನನು ಬಿಟ್ಟಿಲ್ಲ ಪ್ರೇರೆ. ಆ ಪಾಪದ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ, ಆ ಪಾಪ ಮಾಡ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಹಂತದಾಗ ಬರ್ತದೆ ಪ್ರೇರೆ. ಜಾಗ್ರತ. ನೀ ಎಷ್ಟು ಏನೇ ಇರು, ಹೇಗೆ ಇರು, ಯಾವ ರೀತಿಗಿರು, ದೇವರು ಏನು ನೀ ಮಾಡಬಾರ್ದೆಂಬುದಾಗಿ ನಿಂಗೆ ಸತ್ಯವೇದದಲ್ಲಿ ಬರೆದಿಟ್ಟನ ಅದನ್ನೇ ನೀ ಮಾಡಬಾರ್ದು. ಸ್ಪಷ್ಟವಾಗಿ ಏನು ಮಾಡೆ ಅಂತೇಳಿ ದೇವ್ರು ನಿಂಗೆ ಸತ್ಯವೇದದಲ್ಲಿ ಬರೆದಿಟ್ಟನ. ಸ್ವಾಮಿ ಲೋಕಕ್ಕೆ ಬಂದಾಗ ಏನೇನು ಕಾರ್ಯಗಳನ್ನು ಮಾಡ್ಯಾನ, ಆ ಕಾರ್ಯಗಳಲ್ಲಿ ನೀನು ನೆಲೆಗೊಂಡಿರು. ನೀನು ಉತ್ತಮನು ಪ್ರೇರೆ. ನಿನ್ನಷ್ಟು ಉತ್ತಮರು ಈ ಲೋಕದ ಇನ್ಯಾರು ಕಾಣಿಸ್ಲಕ್ಕ ಚಾನ್ಸಸ್ ನಿನಗ ಇಲ್ಲೇ ಇಲ್ಲ. ದೇವ್ರು ನಿಂಗೆ ಎಷ್ಟು ಅವಕಾಶ ಕೊಟ್ಟನು, ಆ ಅವಕಾಶವನ್ನು ಸ್ವಾಧೀನ ಮಾಡಿಕೊಂಡು ಆ ಅವಕಾಶದಲ್ಲಿ ಮಲಿನವಾಗಿರು. ಒಂದು ಪಾಪಕ್ಕೆ ಓಡ್ಲಕ್ಕೆ ಹಿಂಬಾಲಿಸ್ಲಕ್ಕೆ ಎಷ್ಟು ಮಲಿನತೆ ನಿನ್ನ ಒಳಗಿರ್ತದೋ ಅದಕ್ಕಿನ ಒಂದು ಹೆಚ್ಚಾಗಿ ದೇವ್ರ ಹತ್ತಿರಕ್ಕೆ ಬರುವುದಕ್ಕಾಗಿ ಮಲಿನವಾಗಿರು. ಇದರಲ್ಲಿ ಶ್ರೇಷ್ಠನಾಗ್ನಿ. ಈ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಮಾಡುವುದರಿಂದ ನೀನು ಬದುಕ್ತಿ ಪ್ರಿಯರೇ. ಇಲ್ಲಿ ಬದುಕ್ತಿ, ಇಲ್ಲಿ ಶಾಶ್ವತವಾಗಿ ನೀ ಇರಲಿ. ಆದರೆ ಇಲ್ಲಿ ಒಳ್ಳೆ ಕಾರ್ಯ ಮಾಡಿ ನೀ ಬದುಕ್ತಿ. ನೀನು ಒಳ್ಳೆಯ ಕಾರ್ಯಗಳೆಲ್ಲ ನೀ ಸತ್ತ ತಕ್ಷಣನೇ ಪರಲೋಕದಲ್ಲಿ ಅವು ಟ್ರಾನ್ಸ್ಫರ್ ಆಗೋಯ್ತಾವ ಪ್ರಿಯರೇ. ಪರಲೋಕಕ್ಕೆ ಅವು ಟ್ರಾನ್ಸ್ಫರ್ ಆಗೋಯ್ತಾವ ಪ್ರಿಯರೇ. ನೀ ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯ ಅದಕ್ಕಾಗಿ ನೀ ತೋಕಪಡು, ಅದಕ್ಕಾಗಿ ನೀವು ಓಡು ಪ್ರಿಯರೇ. ಏನ್ ಹೇಳ್ತಾನ ದೇವರು ಸ್ಪಷ್ಟವಾಗಿ? ಸತ್ತೇ ಹೋಗುವಿ, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು.
ದೇವರು ವಿಧಿಸಿದ ಮನುಷ್ಯರು ಯಾರು ಸೂಟ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ದೇವರು ಪೆನ್ಸಿಲ್ನಿಂದ ಬರೆದಿಲ್ಲ ದೇವರು ತನ್ನ ಬಾಯಿ ಮಾತಿನಿಂದ ಬರೆದಾನ ಪ್ರಿಯರೇ. ಪೆನ್ಸಿಲಿಂದ ಬರೆದ ನೀವು ಸೂಟ್ಬೋದು, 10 ಸರ್ತಿ ಸೂಟ್ಬೋದು, ಬಟ್ ಸೂಟಿರ್ತಕ್ಕಂಥ ಪೇಪರ್ ತೋರಿಸೋದೇನಕ್ಕಿ ನೀ ಇಷ್ಟು ಸರ್ತಿ ನೀ ಸೂಟಿದೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ ಹಲ್ಲೆಲೂಯ. ಒಂದ್ಸರ್ತಿ ಹಿಂಗೆ ವಕೀಲರು ಸರಿನ ಸಂಪರ್ಕ ಬೆಳೆಸಿ ಕುಂತಾಗ ಮೊದಲು ಮಾಡಿರ್ತಕ್ಕಂಥ ಸಿಗ್ನೇಚರು ಸೆಕೆಂಡ್ ಮಾಡಿರ್ತಕ್ಕಂಥ ಸಿಗ್ನೇಚರ್ ಕೂಡ ಗೊತ್ತಾಯ್ತಂತ ಪ್ರಿಯರೇ. ಅರ್ಥ ಆಗ್ತದ? ಅವ್ರು ಸ್ಕ್ಯಾನ್ ಮಾಡಿದಾಗ ಮೊದಲು ಸಿಗ್ನೇಚರ್ ಮಾಡಿರ್ತಕ್ಕಂಥದ್ದು ಮತ್ತು ಅದಕ್ಕೆ ನೀ ಕರೆಕ್ಟ್ ಪೇಪರ್ ಆಸ್ ಇಟ್ ಈಸ್ ಮಾಡಿ ಮತ್ತು ಅದ್ರ ಮೇಲೆ ಮತ್ತೆ ನೀ ಸಿಗ್ನೇಚರ್ ಮಾಡ್ತಲ್ಲ, ಆ ಸಿಗ್ನೇಚರ್ ಮಾಡಿನ ಕೂಡ ಸ್ಕ್ಯಾನ್ ಮಾಡಿದಾಗ ಅದು ಮತ್ತೇನೈತೆ ಅಂತ, ಈ ಮೊದಲು ಬಿ ಸಿಗ್ನೇಚರ್ ಆಗಿದೆ ಈ ಪೇಪರ್ ಮೇಲೆ, ಇವಾಗ ಬಿ ಸಿಗ್ನೇಚರ್ ಮಾಡಿರಿ ಎಂಬುದಾಗಿ ಕಾಣ್ಬರ್ತಾವ ಪ್ರಿಯರೇ. ಮೊದಲು ಯಾವ ಅಕ್ಷರ ಯಾವ ಸಿಗ್ನೇಚರ್ ಇತ್ತು ಯಾರ್ದಿತ್ತು ಗೊತ್ತಾಯ್ತದ. ಎರಡನೇದು ಯಾರಾದ್ರ ಮೇಲೆ ಮತ್ತೆ ತಿರುಗಿ ಸಿಗ್ನೇಚರ್ ಮಾಡ್ಯಾರ ಅದು ಬಿ ಗೊತ್ತಾಯ್ತದ ಪ್ರಿಯರೇ. ಸ್ಕ್ಯಾನ್ ಮಾಡಿದಾಗ ಅದು ಬಿ ಗೊತ್ತಾಯ್ತದ. ಅಂದ್ರೆ ಈ ಲೋಕದಲ್ಲೇ ಒಂದು ಸ್ಕ್ಯಾನರ್ಗಳು ಅಂದ್ಮೇಲೆ ಪರಲೋಕದಲ್ಲಿ ಎಷ್ಟು ಯಾವ ಸ್ಕ್ಯಾನರ್ಗಳು ಇದ್ದಿರ್ಬೇಕು ನಮ್ಮ ಮತ್ತೆ ಅರ್ಥ ಆಗ್ಲತ್ತದ? ಹಲ್ಲೆಲೂಯ. ಅರ್ಥ ಆಗ್ಲತ್ತ ನಂಬರ್ ಚಪ್ಪಳೆ ತಡ್ತಾರೆ, ದೇವ್ರಿಗೆ ಮಹಿಮೆ ಆಗಲಿ. ದೇವ್ರಿಗೆ ಸ್ತೋತ್ರವಾಗ್ಲಿ. ನಿದ್ದೆ ಮಾಡೋ ಚಪ್ಪಳೆ ತಟ್ರ ಒಂದ್ಸರ್ತಿ ಬಾ, ದೇವರಿಗೆ ಮಹಿಮೆ ಉಂಟಾಗ್ಲಿ. ದೇವ್ರ ಸ್ಕ್ಯಾನರ್ ಒಂದು ವೇಳೆ ಸ್ಟಾರ್ಟ್ ಮಾಡ್ದಾನಂದ್ರ ನೀ ಎಷ್ಟು ಮುಚ್ಚಿಕಿದ್ರು ಕೂಡ ಎಲ್ಲ ಹೊರಗೆ ಬರ್ತಾವ ಪ್ರಿಯರೇ. ದೇವ್ರ ಸ್ಕ್ಯಾನರ್ ಮಾಡುವಾಗ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಇವಾಗ ಒಂದು ವೈದ್ಯರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯ ಸಿಕ್ಕದ. ನರಗಳು ಸಿಗ್ಲತ್ತಿಲ್ಲ ಅಂದ್ರೆ ಒಂದು ಟಾರ್ಚ್ ಏನೋ ಹಾಕ್ಲತ್ತಾರ ಅಂತ ಹಾಕಿದ್ರ ಎಷ್ಟು ನರಗಳು ಇಲ್ಲಿ ಅದ ಆರಾಮ್ ಸರಿ ಸೂಂಜಿ ಅದರ ಹಾಕ್ಬೋದು ಅವ್ರು. ಮತ್ತು ತಿರುಗಿ ಯೂಟ್ಯೂಬ್ ಡಾಕ್ಟರ್ಸ್ ಹೆಚ್ಚಾಗ್ಯಾರ ಈ ಮಧ್ಯದಾಗ. ಯೂಟ್ಯೂಬ್ದಾಗ ನೋಡಿ ಮೆಡಿಸಿನ್ಸ್ ತಾನೇ ಮನೆಗೆ ಯೂಟ್ಯೂಬ್ದಾಗ ನೋಡಿ ಮೆಡಿಸಿನ್ಸ್ ತಂದ್ಕೊಂಡು ಹಾಕೊಳತ್ತಾರ. ಯೂಟ್ಯೂಬ್ ಡಾಕ್ಟರ್ ಬೇರೆ, ಅದು ಡಿಗ್ರಿ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ಡಾಕ್ಟರೇ ಬೇರೆ. ಒಂದ್ಸರ್ತಿ ಹಿಂಗೆ ಪ್ರೈವೇಟ್ ಹಾಸ್ಪಿಟಲ್ದಾಗ ಸರ್ಜರಿ ಮಾಡ್ಯಾರ, ಕೈಂಚಿನೇ ಒಳಗೆ ಬಿಟ್ಟಾರ ಡಾಕ್ಟರ್ ಸಾಬ್. ಕೈಂಚಿ ಒಳಗೆ ಬಿಟ್ಟು ಟಾಕಿ ಪೀಕಿ ಹಾಕ್ಯಾರ. ಮೊದಲನೇ ದಿನ ಚಂದದ, ಎರಡನೇ ದಿನ ಚಂದದ, ಮೂರನೇ ದಿನ, ಯಾಕಂದ್ರೆ ಮೊದಲನೇ ದಿನ ಎರಡನೇ ದಿನ ಪೇನ್ ಕಿಲ್ಲರ್ ಡೋಸ್ ಹೆಚ್ಚಿಗೆ ಕೊಡ್ತಾರಲ್ಲ, ಮೂರನೇ ದಿನ ಹೊಟ್ಟೆ ಉಬ್ಲತ್ತು, ಪೇನ್ ಹೆಚ್ಚಿಗೆ ಆಗ್ಲತ್ತು, ಪ್ರಾಬ್ಲಮ್ಸ್ ಎಲ್ಲ ಆಗ್ಲತ್ತು, ಬೇರೆ ಬೇರೆ ಸಮಸ್ಯೆಗಳುಂಟು ಬಾಡಿದಾಗ. ಸ್ಕ್ಯಾನ್ ಮಾಡಕ್ಕೆ ಮತ್ತೆ ಒಳಗೇನದ ಏನದ ರೀ ಒಳಗ ಕೈಂಚಿದ ಒಳಗೆ ಹ್ಯಾಂಗ್ ತೆಗಿಬೇಕು? ಮತ್ತೆ ಅವ್ರೀಗ ಮನುಷ್ಯರ ಸಾಯ್ಬೇಕು ಒಂದು, ಅಲ್ಲಿ ಗೊತ್ತಾಗ್ಬಿಡದ್ರೆ ಮತ್ತೆ ತಿರುಗಿ ಸರ್ಜರಿನೇ ಮಾಡಬೇಕು ಒಂದು, ಮತ್ತೆ ತಿರುಗಿ ಪುನಃ ಸರ್ಜರಿ ಮಾಡಿ ಒಳಗಿರ್ತಕ್ಕಂಥ ಕತ್ತರೆ ಮತ್ತೇನು ಮಾಡ್ಯಾರ ಹೊರಗ ತೆಗೆದಾರ ಪ್ರಿಯರೇ. ಅಂದ್ರೆ ಒಂದು ಡಾಕ್ಟರೇ ಅಷ್ಟು ಆಲೋಚನೆ ಮಾಡತಾನ. ಒಂದು ಮನುಷ್ಯನಿಗೆ ಮರಣ ಕೊಪ್ಪಿಸ್ಲತ್ತಿಲ್ಲ, ನನ್ನ ಹೆಸರು ಬ್ಲೇಮ್ ಆಗೋಯ್ತದ, ನನ್ನ ಹಾಸ್ಪಿಟಲ್ ಹೆಸರು ಹಾಳಾಗೋಯ್ತು ಅಂತ ತಿಳ್ಕೊಂಡ್ರ ಅವ್ರಿಗೆ ಏನೋ ಸಣ್ಣ ಇಂಜೆಕ್ಷನ್ ಕೊಟ್ಟು ಅವ್ರಿಗೆ ಡಿಮಿಸ್ ಮಾಡಿ ಒಯ್ದು ಅವ್ರಿಗೆ ಮೋಕ್ಷ ಕಾರ್ಯಕ್ರಮ ನೀವು ಮನೆಗೆ ಒಯ್ದು ಮಾಡ್ಬೋದು. ಆಪರೇಷನ್ ಎಲ್ಲ ಸಕ್ಸಸ್ ಆಗ್ಯದ, ಪೇಷೆಂಟ್ ಫೇಲ್ ಆಗ್ಯದ ಅಂತೇಳಿ ನಿಮ್ಗೆ ಒಪ್ಪಿಸ್ಕೊಟ್ಟು ಕಳಿಸ್ಬೋದಾಗಿತ್ತು. ಬಟ್ ಡಾಕ್ಟರ್ ಏನು ಚಿಂತೆ ಮಾಡ್ತಾನ, ನನ್ನ ಹೆಸರು ಬದಲಾಮಾದ್ರೂ ಕೂಡ ಪರವಾಗಿಲ್ಲ, ಒಂದು ಜೀವ ಉಳಿತದೆ ಎಂಬುದಾಗಿ ಚಿಂತೆ ಮಾಡ್ತಾನೆ ಪ್ರಿಯರೇ. ಒಂದು ಮನುಷ್ಯನ ಪ್ರಾಣ ಅಷ್ಟು ಬೆಲೆ ಉಳ್ಳದ ಅದ ಎಂಬುದಾಗಿ ಚಿಂತೆ ಮಾಡ್ತಾನೆ ಪ್ರಿಯರೇ. ಒಂದು ಡಾಕ್ಟರ್ ಕೂಡ ಒಂದು ಮೆಡಿಸಿನ್ ಕೊಡುವುದಕ್ಕಾಗ ಕೂಡ ಬಹಳ ಆಲೋಚನೆ ಮಾಡಿ ವೈದ್ಯರು ಕೊಡ್ತಾರೆ ಪ್ರಿಯರೇ. ಯೂಟ್ಯೂಬ್ ಡಾಕ್ಟರ್ಗಳಿಗೆ ಅದು ಆಲೋಚನೆ ಇರಲ್ಲ. ನೋಡಿದ್ರೇನೋ ಗರ್ ಗೀಸಿದ್ರೇನೋ ಹೌದ್ರಿ, ಮತ್ತದು ನಿಮಗೆ ಕಡಿಮೆ ಆಗಲ್ಲ. ಹೆಂಗ್ ಕಡಿಮೆ ಅಂತ ಹೇಳ್ರಿ? ಕಷ್ಟಪಟ್ಟಿಂದ ಪ್ರಯಾಸ ವ್ಯರ್ಥ ಆಯ್ತಾ? ಆಗಲ್ಲ ಪ್ರಿಯರೇ. ಈಸಿ ಮಾಡಿರ್ತಕ್ಕಂಥದ್ದು ವ್ಯರ್ಥ ಆಯ್ತು ಹೊರತು ಕಷ್ಟಪಟ್ಟಿದ್ದೆಂದು ವ್ಯರ್ಥ ಆಗಲ್ಲ. ಅದಕ್ಕೆ ದೇವ್ರು ನಮ್ಮನ್ನು ಮೊದಲೇ ಎಚ್ಚರಿಸ್ಲತ್ತನ, ಇದು ಹಿಂಗೆ ನೀನು ಮಾಡ್ಬೇಡ, ಇದರಲ್ಲಿ ಹೆಜ್ಜಿಡ್ಬೇಡ, ಇಂಥ ಪ್ಲೇಸ್ಗೆ ಹೋಗ್ಬೇಡ, ಇಂಥ ಕ್ರಿಯೆಗಳು ಮಾಡಬೇಡ, ಈ ಕಾರ್ಯಕ್ಕೆ ನೀವು ಒಳಗ ಹೆಜ್ಜೆ ಇಕ್ಕೆ ಬೇಡ ಎಂಬುದಾಗಿ. ಒಂದ್ ವೇಳೆ ಇಕ್ಕದಿ ಅಂದ್ರ ನಿನ್ನ ಮರಣ ಖಚಿತ ದಿನ ಬರೆಯಲ್ಪಟ್ಟಿರ್ತು ಪ್ರಿಯ. ಅಲ್ಲಿ ಪರಲೋಕದಲ್ಲಿ ಪ್ಲೇಸ್ ಇಲ್ಲ ನಿನಗಿರ್ತಕ್ಕಂಥ ಪ್ಲೇಸು ಪಾತಾಳಕ್ಕೆ ಹೋಗದ ಪ್ರೇರೆ. ಯಾತನೆ ಸ್ಥಳದಲ್ಲಿ ಹೋಗ್ಬೇಕೀಗ ನೀವು ಅಲ್ಲಿ ಹೋಗ್ಬಾರ್ದು ಎಂಬುದಾಗಿ ದೇವರ ಉದ್ದೇಶ ಅದ. ಅಲ್ಲಿ ಕಳಿಸ್ಬಾರ್ದು ಎಂಬುದಾಗಿ ದೇವರ ಒಂದು ಉದ್ದೇಶ ಇಟ್ಟನ್ ಪ್ರೇರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿದ್ದು ಮನುಷ್ಯನಿಗೆ ಹೇಗೆ ಉತ್ಪತ್ತಿ ಆಯ್ತದೆ ಎಂಬುದನ್ನು ನೋಡಿದಾಗ ಯಾಕೋಬನು ಬರೆದ ಪತ್ರಿಕಾ ಯಾಕೋಬ 1ನೇ ಅಧ್ಯಾಯ 14-15 ವಚನ ಓದ್ರಿ.
ಆದರೆ ಆದರೆ ಪ್ರತಿಯೊಬ್ಬನು ಪ್ರತಿಯೊಬ್ಬನು ತನ್ನಲ್ಲಿರುವ ಆಶೆ ಪಾಶದಿಂದ ಎಳೆಯಲ್ಪಟ್ಟು ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಒಂದು ಗರ್ಭಿಣಿ ಸ್ತ್ರೀಗಾಗಿ ಇದು ಹೋಲಿಸ ದೇವರು ಸ್ಪಷ್ಟವಾಗಿ. ಯಾಕಂದ್ರೆ ಒಂದು ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಗಳಿಗೆ ಇಷ್ಟು ದಿನದಲ್ಲೇ 100% ಏನಾಗಬೇಕು, ಡೆಲಿವರಿ ಆಗಬೇಕು, ಮಾಣ್ತನ ಆಗ್ಬೇಕು, ಇಷ್ಟು ದಿನದಾಗ ಆಗ್ಬೇಕೆಂಬುದಾಗಿ, ಇದೇ ದಿನ ಈ ಮಗು ಭೂಲೋಕಕ್ಕೆ ಬರಬೇಕು ಎಂಬುದಾಗಿ ದೇವರು ಸ್ವಾಗತಿಸ್ತಾನ. ಮತ್ತು ಆ ಮಗುವಿನ ವಿಷಯವಾಗಿ ಬರೆದಿಡ್ತಾನೆ ಪ್ರಿಯರೇ. ತಾಯಿ ತಂದೆಗೆ ಒಂದು ಆಸೆ ಇರ್ತದ, ಮಗ ಹುಟ್ಟಿದ್ರೆ ಭೀ ಸಂತೋಷ ಇದೆ, ಮಗ ಹುಟ್ಟಿದ್ರೆ ಸಂತೋಷ ಇದೆ. ಫಸ್ಟ್ ಡೆಲಿವರಿದಾಗ ಏನಿದ್ರು ಕೂಡ ದೇವರು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದ ಎಂಬುದಾಗಿ ಸಂತೋಷ ಅವ್ರಿಗಿರ್ತವೆ ಪ್ರಿಯರೇ. ಆಸೆ ಇರ್ತದ ಮಗನ ವಿಷಯವಾಗಿ, ಮಗಳ ವಿಷಯವಾಗಿ. ಕೆಲವೊಂದು ಫ್ಯಾಮಿಲಿದಲ್ಲಿ ಗಂಡ್ಸು ಮಕ್ಕಳು ಹೆಚ್ಚಿಗೆ ಅಂದ್ರ ಎಲ್ಲರಿಗೂ ಆಸೆ ಇರ್ತದ, ನಮ್ಮ ತಮ್ಮಗೆ ಹೆಣ್ಮಗಳು ಹುಡ್ತಾಳ, ನಮ್ಮ ಅಣ್ಣಗೆ ಹೆಣ್ಮಗಳು ಹುಡ್ತಾಳ. ಹೆಣ್ಣಿನ ಆಸೆ ಮನೆಗ ತುಂಬಿಡ್ತವೆ ಪ್ರಿಯರೇ. ಹೆಣ್ಣಿನ ಸಂಖ್ಯೆ ಹೆಚ್ಚಿಗಿತ್ತಂದ್ರೆ ಮನೆಗ ಗಂಡ್ಸ್ ಮಗ 100% ಹುಡ್ತಾನ, ಅವ್ರಿಗೆ ಗಂಡ್ಸ್ ಮಗ 100% ಹುಡ್ತಾನೆ ಎಂಬುದಾಗ ಆಸೆ ಇರ್ತದ. ಹೆಣ್ಣು ಹುಟ್ಟಿದ ತಕ್ಷಣ ಪಟಾಕಿ ಹೊಡೆದೋಗಿ ಮಿಠಾಯಿ ಕೂಡ ಹೊರಗೆ ಬರಲ್ಲ. ಪಟಾಕಿ ಹೊಡೆದೋಗಿ ಮಿಠಾಯಿ ಕೂಡ ಹೊರಗೆ ಬರಲ್ಲ ಪ್ರಿಯರೇ. ಬರ್ತದ ಮತ್ತ ಹೆಣ್ಣಿನ ಸೌಂಡ್ ಹೆಚ್ಚಿಗೆ ಬರೋದು ಹೋಗಿ ಮತ್ತೇನಾಯ್ತದ, ಕಮ್ಮಿ ಆಯ್ತದ. ಅಂದ್ರೆ ನೀವು ಪಟ್ಟಿರ್ತಕ್ಕಂಥ ಆಸೆ ಅದು ನೆರವೇರಿಲ್ಲ. ಆದ್ರೆ ಆ ಆಸೆ ಬೇರೆ, ಈ ಆಸೆ ಬೇರೆ. ಏನಂತ ಹೇಗೆ ಹೇಳ್ತಾನೆ, ಎಳೆಯಲ್ಪಟ್ಟವನಂತ ಪ್ರತಿಯೊಬ್ಬನು ತನ್ನಲ್ಲಿರುವ ಆಸೆ ಪಾಶದಿಂದ ಎಳೆಯಲ್ಪಟ್ಟನಂತ, ಮರಳುಗೊಂಡವನಾಗಿದ್ದನಂತ ಮತ್ತು ಪ್ರೇರಿಸಲ್ಪಡ್ತಾನಂತ. ಪ್ರೇರೇವ ಏನಾಸೆ? ಹಣ್ಣು ತಿಂತಕ್ಕಂಥ ಆಸೆ. ಹಣ್ಣು ತಿಂದು ಹೆಣ ಆಗ್ಲತ್ತವ್ರು, ಆ ಹೆಣ ಆಯ್ತಕ್ಕಂಥವ್ರು ತಿರುಗಿನ ಹಣ್ಣಿನ ಜೀವನ ಜೀವಿಸ್ಬೇಕೆಂಬ ಉದ್ದೇಶ ಮನುಷ್ಯನ ಒಳಗೆ ಹೊಂಟಿಲ್ಲ ಪ್ರೇಯರೇ. ಯಾಕೆ ಹೊಂಟಿಲ್ಲ? ಮರ್ತೋದೆ ಮಗಳೇ ಮರ್ತೋದೆ, ಶ್ರೇಷ್ಠವಾಗಿರ್ತಕ್ಕಂಥ ದೇವರಿನ ಜೀವಿತದಲ್ಲಿ ಕಾರ್ಯ ಮಾಡ್ಯಾನ. ನರಕಕ್ಕೆ ಹೋಯ್ತಕ್ಕಂಥವ್ರಿಗೆ ಪರಲೋಕದ ಟಿಕೆಟ್ ಕೊಟ್ಟಾನ. ಮರ್ತೋದೆ ಪರಲೋಕದ ಟಿಕೆಟ್. ದೇವ್ರ ಬರೆಗೆ ಅಂತ ಸ್ಥಿತಿಲಿ ಹೇಳ್ತೀನಿ, ಏನ್ ಮುಖ ತೆಗೆದುಕೊಂಡು ಹೋಗಿ ದೇವ್ರ ಸನ್ನಿಧಿಯಲ್ಲಿ ನಿಂದಿರ್ತಿ. ಎಂತ ಮುಖದೊಡನೆ ದೇವ್ರು ಎದುರುಗಡೆ ನಿಲ್ತಿ. ಯಾವ ಮುಖ ತಗೊಂಡಿರ್ತೆ ಗೊತ್ತಿನ? ಒಂದು ದ್ರೋಹ ಅಪರಾಧ ಪಾಪ ಮಾಡಿ ಒಂದು ಯಜಮಾನ ಮುಂದೆ ಮುಖ ತೋರ್ಸಲಕ್ ಬರಬರ ನಿಂದಲಕ್ಕಾಗಲ್ಲ. ಒಂದು ತಾಯಿ ತಂದೆ ಮುಂದೆ ಬರಬರ ನಿಂದಕ್ಕಾಗಲ್ಲ. ಒಂದು ಹೆಂಡತಿ ಮುಂದೆ ಬರಬರ ಮುಖ ತಗೊಂಡು ನಿಲ್ಲಕ್ಕಾಗಲ್ಲ. ಆಸೆ ಪಾಶಕ್ಕೆ ಒಳಗಾಗಿದ್ದು, ಪ್ರೇರಿಸಲ್ಪಟ್ಟವನಾಗಿದ್ದಿ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಹೊಂದಿದಾಗ ಹೇಗೆ ಮತ್ತೆ ನೀ ಮುಖ ತೆಗೆದುಕೊಂಡು ಇಡ್ತಿ? ಎಂತ ಮುಖದೊಡೆ ದೇವ್ರ ಸನ್ನಿಧಿಯಲ್ಲಿ ಕಾಣಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಖ ತಗ್ಗಿಸ್ಕೊಂಡು ಮುಖ ಮುಚ್ಚಿಕೊಂಡು ಓಡಾಡ್ತೆ ಆಗಲಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಕಣ್ಣು ಯಾರು ಮುಚ್ಚಾರ ಹೇಳ್ರಿ? ದೇವ್ರ ಕಣ್ಣು ಯಾರು ಮುಚ್ಚಾರ? ದೇವ್ರ ಕಣ್ಣು ಯಾರು ಮುಚ್ಚಲ್ಲ, ಮುಚ್ಚುವುದು ಕೂಡ ಆಗಲ್ಲ. ಆಗ್ಯವಲ್ಲ ಪ್ರೇರೆ. ಅದಕ್ಕೆ ಪ್ರೇರಿಸಲ್ಪಡ್ತಾನಂತ. ಯಾವುದು? ಆಸೆ. ಆದಮ್ ಹವ್ವಳಿಗೆ ಹೇಳ್ಯಾನ ದೇವರು, ಎಲ್ಲಾ ಹಣ್ಣು ತಿನ್ರಿ, ಇದು ತಿನ್ಬೇಡ್ರಿ ಅಂತ ಹೇಳ್ಯಾನ. ಕಿವಿ ಮಾತಿಗೆ ಹವ್ವಳು ಒಳಗಾಗಿ ಬಿದ್ದು ಆಸೆ ಪಟ್ಟಳ. ಆ ಆಸೆಗೆ ಒಳಗಾಗಿದ್ದು ಈ ಪರಿಸ್ಥಿತಿ ತಗೊಂಡ ಪ್ರೇಯರಲ್ಲಿ. ಎಷ್ಟೋ ಕುಟುಂಬದವರು ಕಿವಿ ಮಾತಿಗೆ ಅಯ್ಯಕ್ಕ ಏನ್ ಹೇಳ್ಯಾರ ಅವರು ಮನ್ನ. ಎಷ್ಟೋ ಹೆಣ್ಮಕ್ಕಳು ಈ ಕಿವಿ ಮಾತಿಗೆ ಇಷ್ಟು ಕಿವಿ ತೇಜ್ ಆಗೋಯ್ತದ. ಕಿವಿ ಕೂಡ ತೇಜ್ ಆಗೋಯ್ತದ ಪ್ರೇರೆ ಕಿವಿ ಮಾತಿಗೆ. ಗೊತ್ತದ ನಿಮ್ಗ? ಬೇರೆ ಮಾತು ಚೀರ್ ಹೇಳಿದ್ರು ಕೂಡ ಕೇಳಲ್ರು. ಬೇರೆ ಮಾತು ಯಾವ್ದಾರ ಹಚ್ಚಿ ಹೇಳಿದ್ರು ಇನ್ನೂ ಕಿವಿ ಮೇಲೆ ಹಸ್ತಾವಣ ಕೈ ಅಂದ್ರು ಕೂಡ ಮಾತು ಕೇಳಿ ಹೋಗಲ್ದು. ಏನಂದಿರಿ ಎಂಬ ಶಬ್ದ ಬರ್ತದ. ಈ ಕಿವಿ ಮಾತಿಗೆ ಎಷ್ಟು ಭಯಂಕರವಾಗಿ ಮಾತು ಕಿವಿ ಹೋಯ್ತವ ಅಷ್ಟು. ಪ್ರೇರಿಸಲ್ಪಟ್ಟಂತ ಕಾರ್ಯಗಳು, ಆಸೆಗೆ ಸಂಬಂಧಪಟ್ಟಂತ ಕ್ರಿಯೆಗಳು ಅವೇನೈತವ ತುಂಬಾ ಬೆಳೆದಿರ್ತಾವ ಪ್ರಿಯ. ತುಂಬಾ ಬೆಳೆದಿರ್ತಾವ. ಅದು ತುಂಬಾ ಬೆಳೆದು ಹೋದಾಗ ಇಷ್ಟು ಭಯಂಕರವಾಗಿ ಪರಿಸ್ಥಿತಿ ಬರ್ತದೆ ಪ್ರೇರೆ. ಅಷ್ಟು ಭಯಂಕರವಾಗಿ ಪರಿಸ್ಥಿತಿ ಬರ್ತದೆ. ಹೆರಿಗೆ ಸಂದರ್ಭದಲ್ಲಿ ಹೆಣ್ಮಕ್ಳು ಜೀವ ಹೋಗಿ ಜೀವ ಹೊರಗೆ ಬಂದಿರತಕ್ಕಂಥ ಪರಿಸ್ಥಿತಿ ಇರ್ತದ. ಎಷ್ಟೋ ನೋವು ಇರ್ತದ. ಆದ್ರೆ
ಆ ಮಗುವಿಗೆ ಕೈಯಲ್ಲಿ ತೆಗೆದುಕೊಂಡ ತಕ್ಷಣ ಆ ಕಣ್ಣೀರ, ಆ ದುಃಖ, ಆ ನೋವು ಎಲ್ಲ ತಾಯಿ ಮರ್ತೋಯ್ತಾಳ ಪ್ರೇಯರೆ, ಮರ್ತೋಯ್ತಾಳ ಪ್ರೇಯರೆ. ಬಟ್ ಇದು ಮರೆತು ಹೋಯ್ತಕ್ಕಂಥದ್ದಲ್ಲ. ಈ ನೋವು, ಈ ಬೇನೆ, ಈ ರೋಗ, ಈ ವ್ಯಾಧಿ, ಈ ಸಮಸ್ಯೆ, ಈ ಮರಣ ಮರ್ತು ಹೋಯ್ತಕ್ಕಂಥದ್ದು ಅಲ್ಲೇ ಅಲ್ಲ ಪ್ರೇಯರ್. ಇದು ಆಸೆಗೆ ಒಳಗಾಗಬೇಡ ಸಹೋದರಿ ಸಹೋದರ. ಇಂಥ ಒಂದು ದುಷ್ಟ ಪ್ರೇರಣೆಗೆ ನೀವು ಒಳಗಾಗಬೇಡ. ಯಾರೇ ಒಂದು ಹಣ್ಣು ತೋರ್ಸಿರಂದ್ರ ಅದ್ರಾಗ ಮೋಸ್ಟ್ಲಿ ವಿಷಾದನೋ ಒಂದ್ಸತಿ ಆಲೋಚನೆ ಮಾಡು. ಒಂದು ಹಣ್ಣೆ ಅದಂದ್ರೆ ಅದರೊಳಗೆ ವಿಷಾದ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಹಣ್ಣಂದ್ರೆ ಅರ್ಥ ಆಗ್ಲತ್ತದ್ರಿ? ಯಾವ ಹಣ್ಣು? ಹಾ, ಪಾಪದ ಹಣ್ಣು ಅದಂದ್ರ ಯಾರ ತೋರ್ಸೋತಾರ ಅದಕ್ಕೆ ಇಷ್ಟಪಡ್ಬೇಡ. ಪಾಪದ ಹಣ್ಣು ನೀ ಕಷ್ಟ ಅನುಭವಿಸಿ ಪರವಾಗಿಲ್ಲ, ಕಷ್ಟ ಅನುಭವಿಸಿ ಪರವಾಗಿಲ್ಲ. ಆ ಪಾಪದ ಹಣ್ಣಿಗೆ ಇಷ್ಟಪಡಬೇಡಿ ಸ್ಪಷ್ಟವಾಗಿ. ಪಾಪದ ಹಣ್ಣಿಗೆ ಇಷ್ಟಪಟ್ಟಿ ಅಂದ್ರ ಹಿಂಸರು ಕಷ್ಟ ಅನುಭವಿಸೋದು ಯಾರು? ಯಾರು? ನಾವೇ. ಒಂದು ಹಿಂಗೆ ಮಾತು ಹೇಳ್ಬಾರ್ದು ಹೇಳ್ತದೆ. ಫ್ರೆಂಡ್ಸ್ದಾಗ ಜಾಯಿಂಟ್ ಆಗಿ ಬೇರೆ ಬೇರೆ ಕಾರ್ಯಗಳು ಮಾಡ್ಬೇಕೆಂಬ ಟೂರ್, ಪಿಕ್ನಿಕ್ ಇವೆಲ್ಲ ಮುಗ್ದವ. ಈ ಟೂರ್ ಪಿಕ್ನಿಕ್ ಮುಗ್ದ ಇವ್ರ ಪರಿಸ್ಥಿತಿಗಳ ಇದು ಹಿಸ್ಟೋರಿ ಎಲ್ಲಿ ಹೇಳ್ತೇವೆ ನಿಮ್ಗಂದ್ರ, ಯೋಶಪ್ಪ ಮತ್ತು ಅವ್ರ ಅಣ್ಣತಂಬರ ಹಿಸ್ಟೋರಿ ಬಂದಾಗ, ಯೋಶಪ್ಪನ ಅಣ್ಣತಂಬರು ಎಂತ ಪ್ರದೇಶಕ್ಕೆ ಹೋಗ್ಯಾರಂತ ಅವರೆಲ್ಲ ಯಾರು ಹೇಳ್ತೀರಿ? ಬೈಬಲ್ ಎಷ್ಟು ಜನ ಓದ್ತಿರ್ ಕೈ ತೋರಿಸ್ರಿ. ಬೈಬಲ್ ಓದೋರು ಓಕೆ. ಯೋಶಪ್ಪನ ಅಣ್ಣತಂಬರು ಎಂತ ಪ್ರದೇಶಗಳು ಹೋಗ್ಯಾರ ಒಂದ್ಸತಿ ಹೇಳ್ತೀರಿ? ನೀವು ಹೇಳಿದಿರಂದ್ರೆ ನಾ ಸಂದೇಶ ಸ್ಟಾರ್ಟ್ ಮಾಡ್ತಾ. ಇದ್ರ ಗಂಟೆ ಇನ್ನ ಹೋದ್ರು ಕೂಡ ಪರವಾಗಿಲ್ಲ. ಸರಿ, ನಾ ದಿಕ್ಶಾಸನ ತಗೊಂಡಿದ್ದಂಬರ್ ಕೈ ತೋರ್ಸ್ರಿ. ಕೈ ಮ್ಯಾಕ್ ಬರ್ಬೇಕು ನಿಮ್. ನಾ ದಿಕ್ಶಾಸನ ತಗೊಂಡಿದ್ದಂಬರ್ ಕೈ ತೋರ್ಸ್ರಿ. ನೀರಿನ ಮುಣಿಗೆ ದಿಕ್ಶಾಸನ ತಗೊಂಡವ್ರ ಕೈಗಳು ಮ್ಯಾಕ್ ಬರ್ಲಿ, ಮ್ಯಾಕ್ ಬರ್ಲಿ. ಕಿವಿ ಬೇಡ, ನಾ ಪನಿಷ್ಮೆಂಟ್ ಕೊಡತ್ತಿಲ್ಲ ನಿಮ್ಗ. ಹಾ, ಓಕೆ. ಎಷ್ಟು ಸರ್ತಿ ಬೈಬಲ್ ಓದಿರಿ ಮತ್ತ? ಬುಕ್ಸು 100 ಓದಿದ್ವಿ, ಕರೆಕ್ಟಾ? ಬುಕ್ಸ್ 100 ಓದಿದೆ, ಆದ್ರೆ ಸತ್ಯವೇದ ಅಷ್ಟು ಓದಲಕ್ಕ ಆಗಿಲ್ಲ. ಯಾಕಂದ್ರೆ ಇದ್ರಾಗ ಏನದ? ಇದ್ರಾಗ ಪೆಟ್ಟೆವ. ಇದ್ರಾಗ ಬಂದ ತಕ್ಷಣ ಏನವ? ಇದ್ರಾಗ ಪೆಟ್ಟೆವ. ಫಸ್ಟ್ ಕ್ಲಾಸ್ ಬೆಂಕಿ ಅದ. ಅದ್ರಾಗ ಒಂದು ಸೀಕ್ ಹಾಕಿ ರೆಡಿಟರ್. ಅಲ್ಲಿ ಏನಕ್ಕಿರ? ಸೀಕ್ ರೆಡಿಟರ. ಅದ್ರ ಒಳಗೆ ಬರೋ ಚಟ್ ಅಂತ ಹಿಂಗೆ ಹಸ್ತದ. ಯಾಕ? ಯಾಕ? ತಿನ್ನಬಾರ್ದೆಂಬುದಾಗಿ ದೇವರು ಹೇಳಿರ್ತಕ್ಕಂಥ ಕಾರಣ ತಿನ್ನುವುದು ಕೊಡೋರು ಓಡ್ತಕ್ಕಂಥ ಸ್ಥಿತಿಯಲ್ಲಿ ಕಾರ್ಯಗಳು ಬರ್ತಾವ. ನೀವೆಲ್ಲರೂ ಹಂಗಿಲ್ಲ, ನೀವು ಹಂಗಿದ್ರೆ ಅಂತ ತಿಳ್ಕೊಂಡು ಎಲ್ಲರೂ ಹಂಗಿಲ್ಲ. ಆದರೆ ವಿವರಣೆ, ಯೋಸೇಫನ ಅಣ್ಣತಂಬರು ವ್ಯಭಿಚಾರ ಮಾಡ್ತಕ್ಕಂಥ ಪ್ರದೇಶಕ್ಕೆ ಸೇರ್ಯಾರ, ತಿಂತಕ್ಕಂಥ ಕುಡಿತಕ್ಕಂಥ ಪ್ಲೇಸ್ಗಳಿಗೆ ಸೇರ್ಯಾರ ಯೋಸೇಫನ ಅಣ್ಣತಂಬರು. ಯೋಸೇಫನ್ ಬಂದು ಕೇಳ್ತಾನ, ಮಾರ್ಗಕ್ಕೆ ಹೋಗುವಾಗ ನನ್ನ ಅಣ್ಣತಂಬರು ಎಲ್ಲರ ಅಂತ ಕೇಳಿದಾಗ ಅವ್ ಹೇಳ್ತಾನ, ನಿಮ್ಮ ಅಣ್ಣತಂಬರು ಕಿ ಪ್ರದೇಶಕ್ಕೆ ಹೋಗ್ಯಾರ, ಹಿಂಗೆ ನಡೆದಿದ್ರು ನಾವು ನೋಡಿದ್ದೇವೆ, ಕಿ ಪ್ರಾಂತಕ್ಕೆ ಹೋಗ್ಯಾರ ನೋಡ್ರಿ ಅಂದಾಗ, ಅಲ್ಲಿ ಹೋಗೋಳಕ್ಕೆ ಯೋಸೇಫನ ಅಣ್ಣತಂಬರು ನಿಜಕ್ಕೂ ಅಂತ ಕ್ರಿಯೆಗಳೇ ಮಾಡ್ತಕ್ಕಂಥರಾಗಿದ್ದಾರೆ. ಒಬ್ಬನ ಆಲೋಚನೆ ಮಾಡತ್ತಾನೆ ಏನಂತ ಇವನಿಗೆ ಬಾಯ್ದಾಗ ಹಾಕಬೇಕು, ಒಬ್ಬನ ಆಲೋಚನೆ ಮಾಡತ್ತಾನೆ ಇವನಿಗೆ ಕೊಂದು ಹಾಕಬೇಕು, ಒಬ್ಬನ ಆಲೋಚನೆ ಮಾಡ್ತಾನೆ ಇನ್ನೊಂದು ಆಲೋಚನೆ ಮಾಡ್ತಾನ. ಅದಕ್ಕಿಂತ ಮುಂಚಿತವಾಗಿ ತಂದೆ ಹೋಗಿ ರಿಪೋರ್ಟ್ ಕೊಟ್ಟೇಕಾನ ಯೋಸೇಫನು. ಏನಂತ ರಿಪೋರ್ಟ್ ಕೊಟ್ಟೇಕಾನ? ನನ್ನ ಅಣ್ಣದೇರು ಎಲ್ಲಕ್ಕೆ ಹಿಂಗೆ ಮಾಡತ್ತಾರ, ಎಲ್ಲರಿಗೆ ಹಿಂಗೆ ಮಾಡ್ಯಾರ ಅಂತ ಹೇಳೇನ. ಸೆಕೆಂಡ್ ಟೈಮು ಅವ್ರು ಏನ್ ಮಾಡ್ತಾರ ಕನಸಿನ ಮುಖಾಂತರವಾಗಿ ಅವ ತಿಳ್ಕೊಂಡನ. ಕನಸಿನ ಮುಖಾಂತರ ತಿಳ್ಕೊಂಡಾಗ 3ನೇ ಟೈಮ್ ಅವ್ರು ಇದ್ದಂತ ಪ್ರದೇಶಕ್ಕೆ ಹೋಗಿ ಸರ್ಚ್ ಮಾಡಿದಾಗ ಬಂದು ನೋಡ್ರಿ, ಕನಸಿನ ಅರಸನ್ ಎಂಬುದಾಗಿ ಯೋಸೇಫನಿಗೆ ಹೇಳಿಸ್ತಕ್ಕಂಥವ್ರಾಗಿರ್ತಾರ. ಬಟ್ ಪರಿಸ್ಥಿತಿಗಳೆಲ್ಲ ಗಂಭೀರೆ. ಯೋಸೇಫನ್ ಪ್ರಧಾನಮಂತ್ರಿ ಆಗೋದನು, ಇವ್ರ ಅಣ್ಣತಂಬರು ಹೋಗಿ ಅದೇ ಜೋಡಿಗೆ ಹಿಡ್ಕೊಂಡು ಹೋಗಿ ಅವನ ಮುಂದೆ ಹೋಗಿ ಜೋಡಿಗೆ ಹಿಡ್ಕೊಂಡು ಹೋಗಿ ನಿಂತಾರ ಅವನ ಮುಂದೆ. ಅಯ್ಯ, ನಮ್ಗೆ ಏನಾರ ದಾನ ಕೊಡ್ರಿ, ಥೋಡೆ ರೊಕ್ಕ ಕೊಡ್ತೇವೆ, ದಾನ ಕೊಡ್ರಿ. ಲಿಮಿಟ್ ಇದ್ದು 1 ಕ್ವಿಂಟಲ್ ಜೋಳ ಕೊಡ್ಬೇಕು, 1 ಕ್ವಿಂಟಲ್ ಗೋಧಿ ಕೊಡ್ಬೇಕು, 1 ಕ್ವಿಂಟಲ್ ಅಕ್ಕಿ ಕೊಡ್ಬೇಕು, ಇಷ್ಟೇ ಕೊಡ್ಬೇಕೆಂಬುದಾಗ ಒಂದು ಲಿಮಿಟ್ ಇತ್ತು. ಅವ್ರು ಎಷ್ಟು ದುಡ್ಡು ತಗೊಂಡ್ಕೊ ಬಂದ್ರೆ ಅದ್ರ ಅನುಸಾರವಾಗಿ ಕೊಡ್ಬೇಕೆಂಬುದು ಕೂಡ ಲಿಮಿಟ್ ಇತ್ತು. ಅದು ಯಾರು ನಿರ್ಧಾರ ಮಾಡ್ಯಾರ? ಯೋಸೇಫನೇ ನಿರ್ಧಾರ ಮಾಡ್ಯಾರ. ಹಲ್ಲೆಲೂಯಾ, ಯೋಸೇಫನೇ ನಿರ್ಧಾರ ಮಾಡ್ಯಾರ. ಬಟ್ ಈ ಸ್ನೇಹಿತರು ಏನ್ ಮಾಡ್ಯಾರ? ಎಲ್ಲಾ ಜನ ಸೇರಿ ವೇಷ ಇಸ್ತ್ರಿ ಬಲಕ್ಕೆ ಹೋಗ್ಯಾರ ಪ್ರೇಯರೆಲ್ಲ. 4 ಮಂದಿ 5 ಮಂದಿ ಸ್ನೇಹಿತರು. ಎಲ್ಲ ಟೂರ್ ಪಿಕ್ನಿಕ್ ಆಗ್ಯದ, ಎಲ್ಲ ಮುಗಿದೋಗ್ಯದ. ಬಂದ್ಮೇಲೆ ಇವ್ರು ಸುಮ್ಮನೆ ಕೊಡ್ಬೇಕಲ್ಲ, ಇನ್ನ ಸ್ವಲ್ಪ ರೊಕ್ಕ ಉಳ್ದವ, ದುಡ್ಡು ಉಳ್ದವ, ತಾಯಿ ತಂದೆ ಕೊಟ್ಟಿದ್ರಾಗ ಇವರು ವೇಷ ಇಸ್ತ್ರಿ ಬಲ್ಕ್ ಹೋಗ್ಯಾರ. ಆ ವೇಷ ಇಸ್ತ್ರಿಗೆ ಅಂಟು ರೋಗ ತುಂಬಿದಿರ್ತಕ್ಕಂಥ ಇಸ್ತ್ರಿ ಆಕೆ ಉಳ್ದಾಳ ಪ್ರೇಯರೆ.
ಅಂಟು ರೋಗವನ್ನು ಇದ್ದಂತ ಆ ಹೆಣ್ಣಿನ ಬಳಿಗೆ ಹೋಗ್ಯಾರ. ಆಕೆ ಅಲ್ಲವ್ರಿಗೆ ಹೇಳತ್ತಾರ, ನನ್ನ ಪರಿಸ್ಥಿತಿ ಹಿಂಗದ, ನೀವು ಇನ್ನೂ ಯೌನಸ್ಥರಿದ್ದೀರಿ, ಇನ್ನು ದೂರ ಹೋಗ್ರಿ ಅಂತ ಹೇಳತ್ತಾರ. ಆ ಯೌನಸ್ಥರು 5 ಮಂದಿ ಯೌನಸ್ಥರು ಆಕಿನ ಮಾತಿಗೆ ಒಪ್ಕೊಂಡಿಲ್ಲ. ಮನುಷ್ಯಾಗ ಇಷ್ಟು ಅಮೌಂಟ್ ಪೇ ಮಾಡ್ಯಾರ. ಅಂಟು ರೋಗವನ್ನು ಹಚ್ಚಿಕೊಂಡು ಬಂದಾರ ಪ್ರೇರೆ. ಥೋಡೆ ಸರ್ದಿ, ಕೆಮ್ಮು, ಜ್ವರ, ಅನ್ಸ್ಪೆಕ್ಟೆಡ್ ಆಗಿ ಜ್ವರ ಹಿಂಗೆಲ್ಲ ಬರ್ತಕಣ ಟ್ರೀಟ್ಮೆಂಟ್ ತೊಗೊಳತ್ತಾರ. ಎಲ್ಲ ಆಗಲತ್ತ, ಟ್ರೀಟ್ಮೆಂಟ್ ತೊಗೊಳ ಎಲ್ಲ ಆಗಲತ್ತದ. ಲಾಸ್ಟಿಗೆ ಯಾರೊಬ್ಬರು ಡಾಕ್ಟರ್ ಇರ್ತಾರೆ ಪ್ರೇರೆ. ಯಾಕೆ ಅವನಿಗೆ ಅತಿ ಹೆಚ್ಚಿಗೆ ಪ್ರಾಬ್ಲಮ್ ಮಾಡುತ್ತೆ ಎಂಬುದಾಗಿ ಟೆಸ್ಟ್ ಮಾಡಿದಾಗ ಅವನ ಒಳಗ ಅಂಟು ರೋಗ. ಈಗ ಇವನಿಗೆ ಕುದಿಬಿತ್ತಿ ಯಾರಿಗೆ ಫಸ್ಟ್ ಅಂಟು ರೋಗ ಹಚ್ಚಿಕೊಂಡಿರ್ತಕ್ಕಂಥವನಿಗೆ ಕುದಿಬಿತ್ತಿ. ಯಾಕಂದ್ರೆ ಆಸೆ ಪಟ್ಟನ, ಪಾಪ ಮಾಡ್ಯಾನ, ಮರಣ ಅವನ ಒಳಗದ. ಕುದಿಬಿತ್ತಿ ಇವನಿಗೆ ಮುಚ್ಚಿ ಟ್ಯಾಬ್ಲೆಟ್ ಹಾಕೊಳತನ. ಮನೆಗ ಅಣ್ಣೋ ತಮ್ಮೋ ಹುಷಾರನ, ತಂಗಿನೋ ಅಕ್ಕೋ ಹುಷಾರಳ, ಏಯ್ ಇದು ಯಾಕೆ ಟ್ಯಾಬ್ಲೆಟ್ ತಗೊಳತೀನಿ, ಈ ಟ್ಯಾಬ್ಲೆಟ್ ಇದು ಕರೆಕ್ಟ್ ಅಲ್ಲ, ಇದು ಟ್ಯಾಬ್ಲೆಟ್ ಇಂಥ ಜನ ಯೂಸ್ ಮಾಡ್ತಾರ ಅಂದಾಗ ನಿಂಗೇನು ಕೂಡ ಸುಮ್ಮನೆ ಬಿಡ, ನಮ್ಮ ದೋಸ್ತು ಕೊಡದಿತ್ತು, ಅದು ನಂಬಲ್ಲಿ ಮನೆಗೆ ಬಂದು ಉಳ್ದದ, ಜೇಬಿನ ಹಾಕೊಂಡ್ ಹಂಗೆ 1 ದಿನ 2 ದಿನ ಮುಚ್ಚಿರಲ್ಲ ಪ್ರೇರೆ ಪಾಪ. ಆ 5 ಮಂದಿ ಫ್ರೆಂಡ್ಸ್ ಒಂದಿನ ಎಲ್ಲರೂ ಕಲ್ತಾರಂತ, ನೀ ಚೆಕ್ ಮಾಡ್ಕೋ. ಎಲ್ಲರಿಗೆ ಅದು ಅದ ಪ್ರೇರೆ. ಎಲ್ಲರಿಗೆ ಅಂಟು ರೋಗ 100% ಹತ್ತುಕೊಂಡದ. ಇವತ್ತು ನಮ್ಮ ಕರ್ನಾಟಕದಾಗ ಪಾಪ್ಯುಲೇಷನ್ ಎಷ್ಟು ತಗೊಂಡದನ, 2 ಲಕ್ಷ ಮ್ಯಾಲ್ ಜನರಿಗೆ HIV ಅದ ಪ್ರೇರೆ. ಬೇರೆ ದೇಶಗಳಿಲ್ಲ, ಬೇರೆ ರಾಜ್ಯಗಳಿಲ್ಲ ಇಷ್ಟು ಪಾಪ್ಯುಲೇಷನ್. ಅದು ಟೆಸ್ಟ್ ಮಾಡಿದಾಗ ಯಾರಿಗದಂತ, ಯೌನಸ್ಥರಿಗೆ 18 ವಯಸ್ಸು ಹಿಡ್ಕೊಂಡು 30-35 ವರ್ಷದ ಒಳಗಿರ್ತಕ್ಕಂಥ ಹೆಣ್ಮಗಳಿಗೆ ಗಂಡು ಮಗನಿಗೆ ಈ ಇಬ್ಬರಿ ಒಳಗ ಈ ಅಂಟು ರೋಗ ಬೆಳೆದಂತ ಪ್ರೇರೆ. ಸ್ಪಷ್ಟವಾಗಿ ಅಂಟು ರೋಗ ಬೆಳೆದೋಗ್ಯದ ಪ್ರೇರೆ. ಎಲ್ಲಿ ಮುಖ ಮುಚ್ತೀರಿ ಗೊತ್ತ ಹೇಳ್ರಿ, ಎಂತ ಪ್ಲೇಸ್ನಲ್ಲಿ ಮುಖ ಮುಚ್ತೀರಿ ಹೇಳ್ರಿ. ಟ್ರೀಟ್ಮೆಂಟ್ ಅದ, ತಡಿತದ ಹೊರತು ಕಡ್ದು ಹೋಗಲ್ಲ ಪ್ರೇರೆ. ಆಸೆಯು ಏನಾಗ್ಯದ, ಹೆಚ್ಚಿಗೆ ಬೆಳೆದೋಗ್ಯದ. ಪ್ರೇರಿಸಲ್ಪಟ್ಟವರಾಗಿದ್ದಾರ, ಪಾಪಕ ಅವಕಾಶ ಕೊಟ್ಟರ. ಆ ಅವಕಾಶ ಅವರಿಗೆ ಮರಣವನ್ನು ಹೆತ್ತದ ಪ್ರೇರೆ. ಮರಣವನ್ನು ಹೆತ್ತದ ಪ್ರೇರೆ. ಸ್ಪಷ್ಟವಾಗಿ ನನ್ನ ಸೋದರ ಇಂಥ ಒಂದು ಪ್ರೇರೇಪಣೆಗೆ ನೀವು ಒಳಗಾಗಬಾರ್ದು. ಆಸೆ ಪಾಸ್ಯಗಳಿಗೆ ಒಳಗಾಗಿದ್ದು ನಾಶವಾಗಬಾರ್ದು. ಸ್ಪಷ್ಟವಾಗಿ ರಹಸ್ಯವಾಗಿ ಎಷ್ಟು ಮುಚ್ಚಿದ್ದಿ ಅಷ್ಟು ಒಳ್ಳೇದದ. ರಹಸ್ಯವಾಗಿರ್ತಕ್ಕಂಥ ದೇವ್ರ ಸಂಬಂಧಕ್ಕೆ ಪಟ್ಟಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಎಷ್ಟು ಮಾಡ್ತೀವಿ ಅದು ಒಳ್ಳೇದದ. ಅದರ್ ಪರ್ಸನ್ ಆಗಿ ಅದರ್ ಕಾರ್ಯ ಮಾಡಕ್ ಹೋದಂದ್ರ ಮರಣವನ್ನು 100% ಅದು ಹಡಿತಕ್ಕಂಥದ. ಅದು ಬೆಂಕಿ ನರಕನೇ ಹೊರತು ಪರಲೋಕಕ್ಕಂತೂ ಮಾರ್ಗ ನಿನಗ ಇಲ್ಲ ಪ್ರೇರೆ. ಪರಲೋಕಕ್ಕೆ ಮಾರ್ಗದಾಗ ನಡಿ, ಪರಲೋಕದಾಗ ಮಾರ್ಗದಾಗ ನೀ ನಡಿ, ನಿನಗೆ ಪ್ರತಿಫಲದ ದ್ವಾರಗಳು ನಿನಗಾಗಿ ದೇವ್ರು ತೆರೆದಿಟ್ಟನ. ನನ್ನ ಮಗಳಿಗೆ ಗೊತ್ತು ಬರ್ತಾಳೆ, ನನ್ನ ಮಗ ಗೊತ್ತು ಬರ್ತಾನೆ ಎಂಬುದಾಗಿ ದ್ವಾರಗಳು ದೇವ್ರು ನಿನಗಾಗಿ ತೆರೆದಿಟ್ಟನ. ಆ ದ್ವಾರದ ಒಳಗಾಗಿ ನೀ ಪ್ರೇರಿಸಿ, ಆ ದ್ವಾರದ ಒಳಗಾಗಿ ನೀ ಹೆಚ್ಚಿಟ್ಟು ಪ್ರೇರಿ. ಏನಂತ ಎಷ್ಟು ಒಳ್ಳೆಯ ವಾಕ್ಯ ನೋಡ್ರಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾ ಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡನೆಂಬುದಾಗಿ. ಮರಳುಗೊಂಡಕ್ಕೆ ಹೋಗ್ಬೇಡ. ಹಲೋ ಹಾಯ್ ಬಾಯ್ ಮುಚ್ಚಿಕು, ಇವೆಲ್ಲ ಮುಚ್ಚಿಕು. ದೇವ್ರಿಗೆ ಸಂಬಂಧಪಟ್ಟಂತ ಕ್ರಿಯೆಗಳಲ್ಲಿ ಓಡು. 4 ವರ್ಷ ಇಲ್ಲ, 40 ವರ್ಷ ಇಲ್ಲ, ಸದಾಕಾಲ ಬದುಕ್ತಿ ಪ್ರೇರೆ. ಸದಾಕಾಲ ನೀ ಬದುಕ್ತಿ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ರೋಮಪದವರಿಗೆ 8ನೇ ಅಧ್ಯಾಯ 6ನೇ ವಚನ ಓದ್ರಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯು ಆಗಿದೆ. ಎದ್ರಾಗ ಮನಸ್ಸಿಡ್ತಿ? ಎದ್ರ ಮೇಲೆ ಮನಸ್ಸಿಡ್ತಿ? ಶರೀರ ಭಾವ ದಿನಗಳ ಮೇಲೆ ಮನಸ್ಸಿಡ್ತೆ, ಆಸೆ ಪಾಸಕ್ಕೆ ಒಳಗಾಗೋಯ್ತೆ, ಅಥವಾ ಪವಿತ್ರಾತ್ಮ ಕೊಡ್ತಕ್ಕಂಥ ಶಕ್ತಿ ಮೇಲೆ ಮನಸ್ಸಿಡ್ತಿ? ಎದ್ರ ಮೇಲೆ ಮನಸ್ಸಿಟ್ಟು ಕೊಡ್ತೀನಿ? ನಿನ್ ತೀರ್ಮಾನ ಇರ್ಬೇಕು. ಯೌವನಸ್ಥರ ಮೇಲೆ ನಿಮ್ಮೊಂದು ತೀರ್ಮಾನ ಇರಬೇಕು. ಶರೀರ ಭಾವ ದಿನಕ್ಕೆ ನೀವು 16 ಆಗಿರಬಾರ್ದು ಎಂಬುದಾಗಿ ನಿಮ್ಮೊಂದು ತೀರ್ಮಾನ ಇರಲೇಬೇಕು. ಶರೀರದ ಆಸೆ ಅದು ಮುರಿಯಲ್ಪಡ್ಬೇಕು. ಸ್ಪಷ್ಟವಾಗಿ ಶರೀರದ ಆಸೆ ಮುರಿಯಲ್ಪಡ್ಬೇಕು. ಶರೀರದ ಆಸೆ ಇಷ್ಟು ಭಯಂಕರ ಎಳ್ಕೋಯ್ತು ನಿಮ್ಗ. ಯಾಕೊಬ್ಬರ ಬಲ್ಲಿ ಏನೇ ಎಕಡೆ ಎಳ್ಕೊಂಡ್ ಹೋಗ್ಯದ? ಪಾಪದ ಕಡೆ ಎಳ್ಕೊಂಡ್ ಹೋಗ್ಯದ. ಶರೀರದ ಆಸೆ ಪಾಪದ ಕಡೆ ಎಳ್ಕೊಂಡು ಹೋಗ್ಯದ. ಆದಮ್ ಹವ್ವಳಗ್ ದೇವರೇನ್ ಹೇಳ್ಯಾನ? ಒಳ್ಳೆದರ ಕೆಟ್ಟದರ ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ಬೇಡ, ತಿಂದೇ ದಿನ ಸತ್ತೇ ಹೋಗುವೆ. ತಿಂದೇ ದಿನ ನಿನ್ನ ಮರಣ ಮುದ್ರೆ ಬಿತ್ತು ಪ್ರೇರಲ್ಲಿ. ಆ ಮುದ್ರೆ ಬಿತ್ತಂದ್ರ
ಆ ಮುದ್ರೆ ಅಳಿಸ್ಬಿಡ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ಈ ಶರೀರ ಭಾವದೀನರು, ಚಂದ ಜ್ಞಾಪ ಇಟ್ಕೋರಿ, ಶರೀರ ಭಾವದೀನರು ಒಂದ್ ವೇಳೆ ಇಂಥ ಒಂದು ಆಸೆಗೆ ನೀವು ಒಳಗಾಗಿದ್ದೀರಂದ್ರ ಮರಣ ನಿಶ್ಚಯ, ಮರಣ ನಿಶ್ಚಯ. ತಿನ್ನುವವನು ಕುಡಿಯುವವನು ದೇವರ ರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಕಷ್ಟ, ಬಹಳಷ್ಟು ಕಷ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ದಿನದಾಗ ಒಂದು ಪ್ಲಾನ್ ಮಾಡತ್ತಿದ್ದಾನ, ಈ ಮ್ಯಾಲ್ ಈ ಸೈಡ್ ಮಂಚಗಳು ಹಾಕಬೇಕಲ್ಲ ತೆಂಗ್ಪುರ ಅಲ್ತನ, ಈ ಕಡೆ ಹೆಣ್ಮಕ್ಳಿಗೆ ಈ ಸೈಡ್. ಅವ್ರೇನಿಲ್ಲ, ನಿದ್ದೆ ಬರೋರು ಡೈರೆಕ್ಟ್ ಮ್ಯಾಲ್ ಹೋಗ್ಬೇಕು, ಆರಾಧನೆ ಮುಗಿಸ್ತಾನ ಮಕ್ಕೋಬೇಕು, ಆರಾಧನೆ ಮುಗಿದ ತಕ್ಷಣ ಯಾರ ಬಂದು ಎಬ್ಬಿಸ್ತಾರ ಹೇಳ್ಬೇಕು, ಮತ್ತೆ ತಿರುಗಿ ಒಳ್ಳೆ ಅಡಿಯೋದಂತೀರಿ. ಇಕ್ಬೇಕು, ಸಭೆಗಳ್ದಾಗ ಇಕ್ಬೇಕು, ಸಭೆಗಳು ಕೂಡ ಮಂಚಗಳು ಹಾಕ್ಬೇಕು ಈಗ ಪೂರಾ. ಮೋಸ್ಟ್ಲಿ ವಾಬ್ರೇಟ್ ಪಲಂಗ್ ಹಾಕಿದ್ರೆ ಇನ್ನೂ ತೊಟ್ಲಾಗ ತೂಗಿನಪ್ಲೆ ಇರ್ತದೆ, ಮತ್ತಿಟ್ಟು ಗಂಭೀರವಾಗಿನ ನಿದ್ದೆ ಹತ್ಬೇಕು. ಏನಂತೀರಿ ಎದ್ರ ಮೇಲ? ಶರೀರ ಭಾವದಿನರು ಹೆಂಗಿತ್ತ, ಏನಂತದು? ಮರಣನ ಜೀವನ, ಮರಣ. ಶರೀರ ಭಾವದಿನಗಳು ಮರಣ ಪ್ರಿಯರೇ. ಮರಣಕ್ಕೆ ನೀವು ತಗೋಪಡ್ಬೇಡ್ರಿ, ಮರಣದ ಆಸೆಗಳಿಗೆ ನೀವು ಒಳಗೆ ಹಾಕ್ಬೇಡ್ರಿ. ಮತ್ತೆ ಹೇಳ್ತಾನೆ ಸ್ಪಷ್ಟವಾಗಿ ಏನಂತ, ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ. ಯಾರು ಪರಿಶುದ್ಧಾತ್ಮ ದೇವರನ್ನು ಹಿಂಬಾಲಿಸ್ತಾರೋ, ಯಾರು ಪರಿಶುದ್ಧಾತ್ಮ ದೇವರನ್ನು ಕೊಂಡಾಡ್ತಾರೋ, ಯಾರು ಪರಿಶುದ್ಧ ಆತ್ಮ ನಡೆಸಬೇಕೇಗ ಒಳಗಾಗಿರ್ತಾರೋ ಅವ್ರ ಒಳಗ ಜೀವದ ಪ್ರಿಯರೇ. ಅವ್ರಿಗೆ ಮರಣ ಇಲ್ಲ, ಅವ್ರ ಒಳಗ ಜೀವ ಅದ. ಆ ಜೀವಕ್ಕಾಗಿ ಅವ್ರು ತಗೋಪಡ್ತಾರೆ ಪ್ರಿಯರೇ. ಅದು ಶಾಶ್ವತ ಕಾಲ ಇರ್ತಕ್ಕಂಥ ಜೀವ, ಅದು ಒಂದಿನ ಎರಡಿನ ಇರ್ತಕ್ಕಂಥ ಜೀವ ಇಲ್ಲ, ಅದು ನೂರಾರು ವರ್ಷ ಸಾವಿರಾರು ವರ್ಷ ಇರ್ತಕ್ಕಂಥ ಜೀವ. ಆ ಜೀವಕ ಅಂತ್ಯನೇ ಇಲ್ಲ, ಆ ಜೀವಕ ಅಂತ್ಯನಿಲ್ಲ ಪ್ರಿಯರೇ. ಅಷ್ಟು ವರ್ಷಗಳಿರ್ತಕ್ಕಂಥ ಜೀವ ಪ್ರಿಯರೇ. ಅದು ಪವಿತ್ರ ಆತ್ಮನ ಕೊಡ್ತಕ್ಕಂಥ ಜೀವ ಅಂತದಾಗಿದೆ ಪ್ರಿಯರೇ. ಅದಕ್ಕಾಗಿ ಅನುಭವಿಸ್ರಿ ನೀವು, ಅದಕ್ಕಾಗಿ ಪ್ರಯಾಸ ಪಡ್ರಿ, ಅದಕ್ಕಾಗಿ ತಗೋಪಡ್ರಿ, ಅದಕ್ಕಾಗಿ ಉತ್ತಮರಾಗಿ ನೀವು ಓಡ್ರಿ, ಅದಕ್ಕಾಗಿ ಓಡ್ರಿ ನೀವು. ಪರಿಶುದ್ಧಾತ್ಮ ಅನುಸಾರವಾಗಿ ನಡೆಸುವುದಕ್ಕಾಗಿ ಶರೀರ ಭಾವದಿನಕ್ಕೆ ಹೋಗ್ಬೇಡ್ರಿ, ಶರೀರಕ್ಕೆ ಸಂಬಂಧಪಟ್ಟಂತ ಆಸೆಗಳಿಗೆ ಒಳಗಾಗ್ಬೇಡ್ರಿ. ಇದು ಶರೀರಕ್ಕೆ ಸಂಬಂಧಪಟ್ಟಿದ್ದ ಆಸೆ ನಿಮ್ಮ ಶರೀರದಿಂದ ಅದು ನೀವು ಮುರಿರಿ ಸ್ಪಷ್ಟವಾಗಿ. ಹಲ್ಲೆಲೂಯಾ. ಇದೇ ರೋಮಾಪುರದವರಿಗೆ 8ನೇ ಅಧ್ಯಾಯ 11ನೇ ವಚನ ನೋಡ್ರಿ. ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಪುನರುತ್ಥಾನ ಅದನ್ನ ಅಥವಾ ಇಲ್ಲ? ಪುನರುತ್ಥಾನಕ್ಕೆ ಮಾರ್ಗಗಳು ನೀವು ಇದ್ದರೆ ಅಥವಾ ಇಲ್ಲ? ಪುನರುತ್ಥಾನಕ್ಕೆ ಮಾರ್ಗ ಯೇಸು ಸ್ವಾಮಿ ಯೇಸು ಸ್ವಾಮಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿನ ಕಾರಣ ಪರಿಶುದ್ಧಾತ್ಮ ದೇವರನ್ನು ಈ ಲೋಕಕ್ಕೆ ಕಳಿಸ್ಯಾನ, ತನ್ನ ಆತ್ಮವನ್ನು ಕಳಿಸ್ಯಾನ, ತನ್ನ ಆತ್ಮವನ್ನು ಲೋಕ ಕಳಿಸ್ಯಾನ. ಯಾಕ? ನಿಮ್ಮನ್ನು ನಡೆಸುವುದಕ್ಕಾಗಿ, ನಿಮ್ಮನ್ನು ತನ್ನ ದಾರಿಯಲ್ಲಿ ನಡೆಸುವುದಕ್ಕಾಗಿ, ಸರಿದಾರಿಯಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಪರಿಶುದ್ಧಾತ್ಮ ದೇವರಿಗೆ ನಮ್ಮ ಮಧ್ಯದಲ್ಲಿ ಇಟ್ಟನ. ಯಾಕಂದ್ರೆ ಸತ್ತವರ ಒಳಗಿಂದ ನೀವು ಹೇಳ್ತಕ್ಕಂಥರಾಗಿದ್ದರು ಪ್ರಿಯರೇ. ಸತ್ತವರ ಒಳಗಿಂದ, ಇದರ ಅರ್ಥ ಏನು? ಸತ್ತವರ ಒಳಗಿಂದ ನೀವು ಹೇಳ್ತೀರಿ ಅಂದ್ರ ಕೆಲವೊಬ್ಬರು ಸತ್ತೋಗಿ ಹಂಗೆ ಅದ್ರ ಒಳಗಿಂದ ನೀವು ಹೇಳತ್ತೀರಿ. ಎಂತವ್ರು ಹೇಳತ್ತಾರ ಅಂದ್ರ ಪವಿತ್ರಾತ್ಮನನ್ನು ಯಾರೈತೆ ಅನುಸರಿಸಿ ನಡೀತಕ್ಕಂಥರಾಗಿದ್ದರು, ಯೇಸು ಸ್ವಾಮಿ ಸತ್ತರೊಳಗಿಂದ ಎಬಿಸಿಯ ಎಂಬುದಾಗಿ ಯಾರ ಆತನ ಮೇಲೆ ಭರವಸೆ ನಂಬಿಕೆ ಇಟ್ಟು ನಡೀತಕ್ಕಂಥರಾಗಿದ್ದರು, ಯಾರು ಆತನ ದೇಹ ರಕ್ತದಲ್ಲಿ ಪಾಲ್ಭಾಗಿದ್ದು ಪರಿಶುದ್ಧರಾಗಿ ಯಾವ ದೋಷ ಅಪರಾಧ ಇಲ್ಲದವರಾಗಿ ಜೀವನ ಮಾಡ್ತಾರೋ ಈ ವ್ಯಕ್ತಿಗಳು ಮಾತ್ರ ಹೇಳ್ತಾರೆ ಪ್ರಿಯರೇ. ಈ ವ್ಯಕ್ತಿಗಳು ಮಾತ್ರ ಬೇರೆ ಆಗ್ಲಕ್ ಚಾನ್ಸ್ ಅದ, ಬೇರೆ ಆಗ್ಲಕ್ ಚಾನ್ಸ್ ಅದ ಪ್ರಿಯರೇ. ಪಾಪದ ಶರೀರ ಅಲ್ಲೇ ನಾಶ ಅದ. ಅವ್ರಿಗೂ ಅವ್ರ ಶರೀರ ಕೂಡ ಹೇಳ್ತದಿಲ್ಲ ಅಂತಿಲ್ಲ, ಬಟ್ ಆ ಶರೀರ ನರ್ಕಕ್ಕೆ ಹೋಗ್ಬಿಡ್ತದ ಪ್ರಿಯರೇ. ಈ ಪರಿಶುದ್ಧಾತ್ಮ ಅನುಸಾರವಾಗಿ ನಡೀತಕ್ಕಂಥ ಶರೀರ ನರ್ಕಕ್ಕೆ ಹೋಗಲ್ಲ, ಇದು ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಸೇರ್ತದೆ ಪ್ರಿಯ. ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಈ ಆತ್ಮ ಸೇರ್ತಕ್ಕಂಥ ಪ್ರಿಯರೇ. ಯಾಕಂದ್ರೆ ಯೇಸುಸ್ವಾಮಿ ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮ ನಿಮ್ಮಲ್ಲಿ ವಾಸವಾಗಿರ್ಬೇಕು ಪ್ರಿಯರೇ.
ಹಲ್ಲೆಲೂಯಾ. ಪರಿಶುದ್ಧಾತ್ಮ ವಾಸವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಡೈಲಿ ಸರಿ ಕುಡಿಬೇಕಾ? ಡೈಲಿ ಸಿಗರೇಟ್ ಬಿಗಬೇಕಾ? ಡೈಲಿ ಗುಟ್ಕಾ ಮೋಸ ವ್ಯಭಿಚಾರ ಮಾಡ್ಬೇಕಾ? ಏನ್ ಮಾಡ್ಬೇಕು ಮತ್ತ? ಪರಿಶುದ್ಧರಾಗಿ ನೀವು ಜೀವನ ಮಾಡ್ಬೇಕು. ಪರಿಶುದ್ಧರಾಗಿ ನೀವು ಜೀವನ ಮಾಡಿದ್ರಂದ್ರ ಸತ್ತವರ ಒಳಗಿಂದ ಎಬಿಷನೆಂಬುದಾಗಿ ಇಲ್ಲಿ ಪರಿಶುದ್ಧಾತ್ಮ ಬರೆಯಲ್ಪಟ್ಟಿರ್ತಕ್ಕಂಥ ವಾಕ್ಯ ಅದಲ್ಲ, ವಾಗ್ದಾನ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತೋ ಪ್ರೇಯರೆ. ಸತ್ತವರ ಒಳಗಿಂದ ನೀವು ಎಬ್ಬಿಸಲ್ಪಡ್ತೀರಿ ಪ್ರೇಯರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಆಲೋಚನೆ ನಿಮ್ಮ ಒಳಗಿರ್ಬೇಕು, ನಾ ಯಾರಿಗಾಗಿ ಹೋರಾಡ್ತಿದ್ದೆ ಎಂಬುದಾಗ. ಒಂದು ಕುಟುಂಬದಾಗ ಇರ್ತಕ್ಕಂಥ ಮೇನ್ ಪರ್ಸನ್ ಗಂಡ ಹೆಂಡತಿ ಯಾರಿಗ ಹೋರಾಡ್ತಾರ ಹೇಳಿ? ಸತೀಶ್, ಯಾರಿಗ ಹೋರಾಡ್ತಾರ? ಈಗ ನೀ ಯಾರಿಗ ಕೆಲಸ ಮಾಡತ್ತಿದಿ? ನಿನಗಾಗ ನೀ ಹೆಂಡತಿ ಮಕ್ಕಳಿಗಾಗ? ನೀನ್ ಹೆಂಡತಿ ಕೆಲಸ ಮಾಡ್ತಾಳೆ ಯಾರಿಗಾಗಿ? ಇವತ್ತು ಎಷ್ಟೋ ಮಕ್ಕಳು ಕೆಲಸ ಮಾಡ್ತಾರೆ, ಹೆಣ್ಮಕ್ಳು. ಸತ್ಯವೇದಲ್ಲಿ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಒಬ್ಬಕ್ಕಿನ ಯಾರು? ರೂತ್ ಕೆಲಸ ಮಾಡಿ ಅತ್ತಿಗೆ ಸಲವೇಳ ಪ್ರೇಯರ್ ಹಾಕಿ, ಅತ್ತಿಗೆ ಸಲವೇಳ ರೂತ್. ಅರ್ಥ ಅಲ್ಲತ್ತದ? ಅತ್ತಿಗೆ ಸಹಾರ ಇಲ್ಲ, ಬೇಸಾರಳ ಅತ್ತಿ. ಗಂಡ ಸತ್ತೋದನು, ಯಜಮಾನ ಅಂದ್ರೆ ರೂತನ್ ಯಜಮಾನ್ ಸತ್ತೋದನು, ರೂತನ್ ಮೈದನ್ ಸತ್ತೋದನು. ಬಟ್ ಆಕಿ ಅಂತ ಹೇಳ್ತಾಳ, ಇನ್ನೊಬ್ಬಕ್ಕಿ ನೆಗಡಿನ ಆದ್ರೆ ಏನಂತಾರ, ನಂಗೆ ಅದ್ರ ಕನ್ಫ್ಯೂಸ್ ಇರ್ತದೆ, ನಂಗೆ ಗೊತ್ತಲ್ಲ. ಇನ್ನೊಬ್ಬಕ್ಕಿ ಮುದ್ದಿಟ್ಟು ಅತ್ತಿಗೆ ಮುದ್ದಿಟ್ಟು ಹೋದಳು, ಆಕಿ ವ್ಯಭಿಚಾರಕ್ಕೆ ಹೋದಳು. ರೂತು ಅತ್ತಿಗೆ ಮುದ್ದಿಟ್ಟಿಲ್ಲ, ಅತ್ತಿಗೆ ಸೌರ್ಷಳ ಪ್ರೇಯರಿ. ತಾನು ದುಡಿದು ಸಂಪಾದನೆ ಮಾಡಿ ತಂದು ತನ್ನ ಅತ್ತಿಗೆ ಊಟ ಹಾಕ್ಯಾಳ ಪ್ರೇಯರ್ ಹಾಕಿ. ಈ ಮಾತು ಹೇಳಕ್ ಹೋದ್ರೆ ಸೊಸಿದಾರ್ ಭಾಳ ನಾರಾಜ್ ಆಗೋಯ್ತೀರಿ ನೀವೆಲ್ಲ. ಸರ್ ನಾವೆಲ್ಲ ಹಂಗೆ ಮಾಡ್ಬೇಕಾ? 100% ಮಾಡ್ಬೇಕು. ನೀವು 100% ಮಾಡ್ಲೇಬೇಕು. ನೀ ಬೈಬಲ್ದಾಗ ಎಷ್ಟು ಜನ ನೀವು ಕೆಲಸ ಮಾಡ್ತೀರಿ, ನಿಮ್ಮ ಅತ್ತಿದೇರಿಗೆ ನೀವು ಪ್ರೀತಿ ಮಾಡ್ರಿ. ಎಷ್ಟು ಜನ ದುಡಿತಕೊಂತಾರ ಹಾಕಿದ್ದೀರಿ, ನಿಮ್ಮ ಅತ್ತಿಗೆ ಒನ್ ಟೈಮ್ರ ನೀವು 10 ಟೈಮ್ ಬಿರಿಯಾನಿ ಉಂಡ್ರೆ 1 ಟೈಮ್ರ ಆಕಿಗೆ ತಂದು ಬಿರಿಯಾನಿ ಉಣಿಸ್ರಿ. ನೀವು 10 ಟೈಮ್ ಚುಡುವ ಮಿರ್ಚಿ ತಂದು ಬೆಡ್ರೂಮ್ದಾಗ ಹೋಗಿ ತಿಂದ್ರ 1 ಟೈಮ್ರ ಅತ್ತಿಗೆ ಒಂದು 4 ಪೀಸ್ ಅದ್ರ ಕೊಡ್ರಿ. ಹಲ್ಲೆಲೂಯಾ. ನೀವು ಯಾರು ಹಂಗೆ ಮಾಡಲ್ರಿ, ಮತ್ವಿನ ಹೇಳ್ತಿದ ಹಿಂಗೆ ಮಾಡ್ರಿ ಅಂತೇಳಿ. ಆದ್ರೆ ರೂತು ತನ್ನ ಅತ್ತಿಗೆ ಸಲವೇಳ ಪ್ರೇಯರೆ, ಸತ್ಯವೇದಲ್ಲಿ ಕೆಲಸ ಮಾಡಕ್ಕೆ. ಇವತ್ತಿನ ಹೆಣ್ಮಕ್ಳಿಗೆ ದೇವರು ಉದ್ಯೋಗ ಕೊಟ್ಟಾನ, ಜಾಬ್ ಕೊಟ್ಟಾನ. 10,000, 5,000, 20,000, 30,000 ಎಷ್ಟೋ ಸಂಪಾದನೆ ಮಾಡಿರ್ತಕ್ಕಂಥ ಉದ್ಯೋಗ ಕೊಟ್ಟನ. ಆ ಸಂಪಾದನೆಯಲ್ಲಿ ನಿಮ್ಮ ಯಜಮಾನ ಹಣ ಇಲ್ಲ ಅಂತಿಲ್ಲ, ಬಾಜಿಗೆ ನಿಮ್ಮ ಯಜಮಾನಿಗೆ ಲೋಕಕ್ಕೆ ತಂದಿರ್ತಕ್ಕಂಥ ಅತ್ತಿ ಮಾವುಗಡ ಪಕ್ಕದಲ್ಲರ ಪ್ರೇಯರೆ. ನಾವೇ ಮಾಡ್ಬೇಕು 100% ನೀವೇ ಮಾಡ್ಬೇಕು. ನಿಮಗೆ ಬಿಟ್ಟು ಮತ್ತಿನ್ನು ಯಾರು ಇಲ್ಲ. ನಿಮ್ಗಾಗಿ ಅವ್ರು ಚಿಂತಿಸ್ಯಾರ ತಾಯಿ ತಂದೆ, ನಿಮ್ಗಾಗಿ ತೌಕಪಟ್ಟಾರ. ನಿಮ್ಮ ಎಜುಕೇಶನ್, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಉದ್ಯೋಗಕ್ಕಾಗಿ ತೌಕಪಟ್ಟಾರ, ಕಣ್ಣೀರಿಟ್ಟಾರ, ದುಃಖ ಪಟ್ಟಾರ, ಎಷ್ಟೋ ಹರಕೆಗಳು ಮಾಡ್ಯಾರ, ಏನೇನೋ ಮಾಡಿ ನಿಮ್ಗ ಒಳ್ಳೆ ಸ್ಥಾನಮಾನಕ್ಕೆ ತಂದಾರ ಪ್ರೇರೆ ಅವರು. ಮತ್ತು ದೇವ್ರು ನಮಗೆ ಎಷ್ಟೋ ಪ್ರಯಾಸ ಪಟ್ಟಾನ, ತನ್ನ ಶರೀರದ ರಕ್ತ ಸುರಿಸ್ಯಾನ, ತನ್ನ ಶರೀರ ಗಾಯ ಮಾಡ್ಕೊಂಡಾನ. ಅನೇಕೊಂದು ಸಮಸ್ಯೆ ಹಿಡಿದುಕೊಂಡ ನಾವು ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧ, ಸೆಲೆಬೆದ ಭಾರವಾಗಿ ಹೊತ್ತುಕೊಂಡು ಹೋಗಿ ಅಳಿಸ್ಬಿಟ್ಟನ ಪ್ರೇರೆ. ನಾವೇ ಇಷ್ಟು ಚಿಂತೆ ಮಾಡುತ್ತೇವೆ ಅಂದ್ರ ದೇವ್ರು ನಮಗಾಗಿ ಎಷ್ಟು ಚಿಂತಿಸ್ಲತ್ತಿರ್ಬೋದು, ಎಷ್ಟು ಚಿಂತಿಸ್ತಿರ್ಬೋದು. ಹಗಲು ದೇವ್ರು ಚಿಂತೆ ಮಾಡ್ತಾನೆ ಪ್ರೇರೆ, ನಿನಗಾಗಿ ನನಗಾಗಿ. ದೇವ್ರು ಕ್ಷಣವಾಗಿ ನೀನು ಒಂದ್ ವೇಳೆ ಕಣ್ಣು ಮುಚ್ಚಂದ್ರ ನೀನು ಬರಡು ಭೂಮಿಗೆ ಸಮಾನ ಆಗಿದ್ದೀವಿ ಪ್ರೇರೆ. ಇನ್ನು ಒಣಗಿದ ಭೂಮಿಗೆ ಒಂದಿನ ಮಳೆರೇ ಬೀಳ್ತಾವ, ಅದು ಹಸಿರಾಗಿ ಬೆಳಿತಾವ ಪ್ರೇರೆ. ನಿನ್ನ ಜೀವಿತಕ್ಕೆ ಒಂದಿನಗಳ ಮಾಡಿ ಬಿಡಲ್ಲ, ಜಾಗ್ರತ. ಹಲ್ಲೆಲೂಯಾ. ಅದಕ್ಕೆ ಸತ್ತವರ ಒಳಗಿಂದ ನಿಮ್ಮನ್ನು ಎಬ್ಬಿಸಿನಲ್ಲ, ಆ ಆತ್ಮನು ನೀವು ವಾಸ ಮಾಡಿದ್ರೆ ಸಾಕು, ಆ ಆತ್ಮದೊಂದಿಗೆ ನೀವು ಇದ್ದರೆ ಸಾಕು. ಒಂದಿನ ನಿಮಗ ಬರುವುದನದ ಮರ್ತ ದೇಹಗಳಾಗಿದ್ದ ನಿಮ್ಮನ್ನು ಬದುಕಿಸ್ತಾನೆ ಪ್ರೇರೆ. ಸ್ಪಷ್ಟವಾಗಿ ಸ್ಟಾರ್ಟಿಂಗ್ ಏನ್ ಕೇಳಿದೆವು ಮೊದಲೇ ಆದ ಕಂಡದಾಗ? ತಿಂದೇ ದಿನ, ಹಲ್ಲೆಲೂಯಾ. ಹಿಂದಿದವ್ರು ತಿಂದೇ ದಿನ, ಈ ಕಡೆ ಗಂಡಸ ಮಕ್ಕಳು ತಿಂದೇ ದಿನ ಸತ್ತೋಯ್ತಿ, ತಿಂದೇ ದಿನ ಸತ್ತೋಯ್ತಿ. ಮತ್ತೆ ಇಲ್ಲಿ ಪರಿಶುದ್ಧಾತ್ಮ ಅನುಸಾರವಾಗಿ ಅಂದ್ರೆ ಕ್ರಿಸ್ತನ ಅನುಸಾರವಾಗಿ ನಡೆಯುವಾಗ ಸತ್ತೋಗಿರ್ತಕ್ಕಂಥ ನಿನ್ನ ದೇಹ ಏನದ? ಬದುಕ್ಲತ್ತದ ಅಥವಾ ಸತ್ಯ ಹೋಗ್ಲತ್ತದ? ಬದುಕ್ಲತ್ತದ ಪ್ರಿಯರೇ. ಮರ್ತ ದೇಹಗಳು ಬದುಕ್ಲತ್ತಾವ್. ಇದು ಯಾರಿಂದ? ಕ್ರಿಸ್ತನಿಂದ ಪ್ರಿಯರೇ. ಕ್ರಿಸ್ತನ ಅನುಸಾರವಾಗಿ ಆಚರಣೆವಾಗಿ ನಡಿಬೇಕಾದ್ರೆ ಪರಿಶುದ್ಧವಾಗಿ ಜೀವನ ಮಾಡ್ತಕ್ಕಂಥದ್ದು ಬಹಳಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ. ಪರಿಶುದ್ಧವಾಗಿ ಜೀವನ ಮಾಡಿ ಆಸೆ ಪಾಸೆಗಳ ಒಳಗಾಗಿ ಪಾಪ ಮಾಡಿ ಮರಣವನ್ನು ಹಡಿತದ. ಆ ಮರಣ ಅದು ಶಾಶ್ವತವಾಗಿ, ಅದು ಅದರಲ್ಲಿ ತೆಗಿಲಕ್ಕೆ ಯಾರಿಂದ ಆಗಲ್ಲ ಪ್ರಿಯರೇ. ಅದರಿಂದ ಹೊರಗೆ ಬರ್ರಿ. ಅದರಿಂದ ಹೊರಗೆ ಬಂದು
ಕ್ರಿಸ್ತನ ಅನುಸಾರವಾಗಿ ಜೀವನ ಮಾಡ್ರಿ. ಮರ್ತ ದೇಹಗಳು ಕೂಡ ಆತ ನಿಮ್ಮನ್ನು ಬದುಕಿಸ್ತಾನೆ ಪ್ರಿಯರೇ. ಅದಕ್ಕೆ ಈ ವಾಕ್ಯ ದೇವರು ನಿಮ್ಮೆಲ್ಲರೂ ಜೀವಿತ ಕೇಳುವಾಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ಲಿ. ಕಣ್ಮುಚ್ಚಂತ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಮುಕ್ತಪಡಿಸೋಣ. ಅರ್ಥ ಆಗಿರೋ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪಡ್ರಿ. ಪಶ್ಚಾತ್ತಾಪದ ಹೃದಯ ದೇವರಿಗೆ ಇಷ್ಟ ಮತ್ತು ಯಜ್ಞವಾಗಿದೆ ಪ್ರಿಯರೇ. ಪಶ್ಚಾತ್ತಾಪಡ್ರಿ. ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಡ್ರಿ. ಕುಟುಂಬಸ್ಥ ಮಗನೇ ಕೆಲಸ ಮಾಡಬೇಡ ಎಂಬುದಾಗಿ ಹೇಳಿರ್ಬೋದು. ತಾಯಿ ತಂದೆ ನಿಮಗೆ ಹೇಳಿರ್ಬೋದು. ತಾಯಿ ತಂದೆಗಳಿಗೆ ಮಕ್ಕಳು ಹೇಳಿರ್ಬೋದು, ಇದು ಕೆಲಸ ಮಾಡಬೇಡ ಎಂಬುದಾಗಿ. ಗಂಡ ಹೆಂಡತಿಗೆ ಒಬ್ಬರೊಬ್ಬರು ಎಚ್ಚರಿಸ್ಕೊಂಡಿದ್ದು ಮಾಡ್ತಕ್ಕಂಥದ್ದು ಸರಿಯಲ್ಲ ಎಂಬುದಾಗಿ ಹೇಳಿರ್ಬೋದು. ಬಟ್ ಆಸೆ ಪಾಸೆಗಳನ್ನು ಒಳಗಾಗಿದ್ದು ಮರಣವನ್ನು ಹಡಿತಕ್ಕಂಥನಾಗಿದ್ದೆ. ಜಾಗ್ರತ. ಮರಣದ ಬಾಗಿಲಲ್ಲಿ ನಿಂತು ಬನ್ನಿ. ಮರಣದ ಬಾಗಿಲಲ್ಲಿ ನಿಂತಂದ್ರೆ ನರಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಘೋರ ಪ್ರಮದವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಿ. ಅಲ್ಲಿಂದ ನಿನ್ನನ್ನು ಮೇಲಕ್ಕೆ ಎತ್ತಕ್ಕಂಥವ್ರು ಒಬ್ಬರಿಲ್ಲ. ಮೇಲಕ್ಕೆ ತರ್ತಕ್ಕಂಥವ್ರು ಒಬ್ಬರಿಲ್ಲ. ನೀನು ಆ ಪ್ರದೇಶಕ್ಕೆ ಹೋಗ್ಬೇಕೆಂಬುದು ಕೂಡ ದೇವರ ಉದ್ದೇಶ ಇಲ್ಲ. ದೇವರ ಉದ್ದೇಶ ಏನದ? ನನ್ನ ಮಕ್ಕಳು ನೀತಿವಂತರಾಗಿ ಬೆಳಿಬೇಕು, ನನ್ನ ಮಕ್ಕಳು ಒಳ್ಳೆ ಕೆಲಸ ಮಾಡ್ಬೇಕು, ನನ್ನ ಮಕ್ಕಳು ಒಳ್ಳೆಯವರಾಗಿ ಜೀವನ ಮಾಡ್ಬೇಕು, ನನ್ನ ಮಕ್ಕಳು ನೀತಿಯಾಗಿ ನಿಜಾತಿಯಾಗಿ ಸತ್ಯತೆ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ದೇವರ ಉದ್ದೇಶ ಅದ. ನನ್ನ ಸೋದರ ಇದಕ್ಕಾಗಿ ತಗೋಪಡ್ತೆ. ಪಾಪಕ್ಕೆ ಸಂಬಂಧಪಟ್ಟಂತ, ಮರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಯೆಗಳಿಂದ ನೀವು ಹೊರಗೆ ಬಾ. ಜೀವಕ ಸಂಬಂಧಪಟ್ಟಂತ ಒಂದು ಕ್ರಿಯೆಗಳಲ್ಲಿ ನೀನು ಹೆಜ್ಜೆ ಇಡು. ಜೀವಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಲ್ಲಿ ಹೆಜ್ಜೆ ಇಡ್ತಿ ಅಂದ್ರ ಆ ಆಸೆ ಪಾಸೆಗಳು ನಿನ್ನಿಂದ ದೂರ ಆಗುತ್ತೆ. ಸ್ಪಷ್ಟವಾಗಿ ಶರೀರದ ಆಸೆ ಒಂದು ನಿನ್ನ ಒಳಗಂದ್ರ ಮರಣ ನಿಶ್ಚಯ. ಪವಿತ್ರಾತ್ಮನ ಅನುಸಾರವಾಗಿ ನೀನು ನಡೆಯುವಾಗ ದೇವರು ಕೊಡ್ತಕ್ಕಂಥ ವರವದು ಜೀವವಾಗಿದೆ. ನನ್ನ ಸೋದರ ಜೀವವಾಗಿದೆ. ಅದು ಸದಾ ಬದುಕ್ತಕ್ಕಂಥ ಜೀವವಾಗಿದೆ. ಹೊಲಸಾದ ಕಾರ್ಯಗಳು ಬಿಟ್ಬಿಡು. ಪಾಪಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು ಬಿಟ್ಬಿಡು. ದ್ರೋಹ ಅಪರಾಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಯೆಗಳು ನೀನು ಬಿಟ್ಟುಬಿಡು. ಇದರಿಂದ ನೀವು ಹೊರಪ ಪರಿಶುದ್ಧನಾಗಿ ಜೀವನ ಮಾಡು. ಪಾಪ, ದ್ರೋಹ, ವ್ಯಭಿಚಾರ ಮಾಡ್ಬೇಡ. ವ್ಯಭಿಚಾರಕ್ಕೆ ನೀ ಹೆಚ್ಚಿಕ್ಬೇಡ. ಕ್ರಿಸ್ತ ನಾಮಕ್ಕೆ ಅವಮಾನ ತರಬೇಡ. ದಾವಿದನು ದೇವರ ನಾಮಕ್ಕೆ ಅವಮಾನ ತಂದಿದನು, ಶಿಕ್ಷಿಸಲ್ಪಟ್ಟವನಾಗಿದ್ದು ಜೀವನ ಮಾಡಕ್ಕೆ. ಯೋಸೇಫನು ನೀತಿಗೆ ಸಂಬಂಧಪಟ್ಟಂತ ಕಾರ್ಯಗಳು ಮಾಡಿದನು. ಐಗುಪ್ತ ಪಟ್ಟಣಕ್ಕೆ ಪ್ರಧಾನ ಮಂತ್ರಿಯಾಗಿ ಜೀವನ ಮಾಡ. ನಿಸ್ಸಹಾಯ ಇರ್ತಕ್ಕಂಥ ಪರಿಸ್ಥಿತಿ ಇದ್ದವ್ರಿಗೆ ಸಹಾಯ ಮಾಡ್ಯಾನ. ಪ್ರಯತ್ನ ಸಹಾಯ ಮಾಡ್ಯಾನ ಅಂತ ಸ್ಥಾನ. ಮಗನೇ ಮಗಳೇ, ಇದಕ್ಕಾಗಿ ಜೀವನ ದೇವ್ರ ಸನ್ನಿಧಿ ಅನುಭವಿಸು. ಪಾಪದ ಕ್ರಿಯೆಗಳನ್ನು ನಡೆಸ್ಬಿಡು. ಪಾಪಕ್ಕೆ ಅವಕಾಶ ಕೊಡಬೇಡ. ದ್ರೋಹ, ವ್ಯಭಿಚಾರ ಮಾಡಕ್ ಅವಕಾಶ ಕೊಡಬೇಡ. ಯವನಸ್ಥರಿದ್ದರೆ ಮದುವೆ ಆಗಿಲ್ಲ, ಪರಿಶುದ್ಧನಾಗಿ ಜೀವನ ಮಾಡು. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡು. ಪ್ರಾರ್ಥನೆ ಮಾಡು. ಒಂದು ನಂಬಿಕಸ್ಥನಾಗಿರ್ತಕ್ಕಂಥ ದೇವರು ಹೆಣ್ಣು ನಿಂಗೆ ಕೊಡ್ತಾನ. ನಂಬಿಕಸ್ಥನಾಗಿರ್ತಕ್ಕಂಥ ಗಂಡನು ನಿನಗೆ ದೇವರು ಕೊಡ್ತಾನ. ಪರಿಶುದ್ಧನಾಗಿ ಜೀವ. ಮದುವೆ ಮಾಡಿಕೊಂಡು ಗಂಡನಿಗೆ ಮೋಸ ಮಾಡ್ತಿದೆ, ವ್ಯಭಿಚಾರದಲ್ಲಿ ಬಿದ್ದೋಗಿ. ಮದುವೆ ಮಾಡಿಕೊಂಡು ಹೆಂಡತಿಗೆ ಮೋಸ ಮಾಡ್ತಿದೆ, ವ್ಯಭಿಚಾರ ಮಾಡಿ, ಅಥವಾ ತಿನ್ನುವುದನ್ನು ಕುಡಿಯುವುದರಲ್ಲಿ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿದ್ದೋಗಿ ಕುಟುಂಬಕ್ಕೆ ಮೋಸ ಮಾಡುತ್ತಿದೆ. ನೀ ಅನ್ಕೋತೀನಿ ನಾ ಕುಟುಂಬಕ್ಕಂತ ಇಲ್ಲ, ನೀ ದೇವರಿಗೆ ಮೋಸ ಮಾಡ್ತಿ. ಸ್ಪಷ್ಟವಾಗಿ ಮೋಸಗಾರನಾಗಿ ಜೀವನ ಮಾಡಬೇಡ. ಹೊರಗ್ ಬಾ. ಮೋಸಗಾರನಾಗಿದ್ದಿದ್ರ ಅಗ್ನಿ ನರಕದಲ್ಲಿ ದಗದ ದಹಿಸ್ತಕ್ಕಂಥವನಾಗಿರ್ತೀವಿ. ಒಂದಿನ ಅದನ್ನ ತೆಗಿತಕ್ಕಂಥ ನಿನಗೆ ಯಾರು ಇಲ್ಲ. ದೇವ್ರ ಅನುಸಾರ ನಡೀತಿ ಅಂದ್ರ ನಿತ್ಯ ಜೀವದ ಪರಲೋಕದ ಪಟ್ಟಣ ನಿನಗಾಗಿ ಅದ. ಅಲ್ಲಿ ಯಾವುದು ಕಷ್ಟ, ಯಾವುದು ಭಾರ, ಯಾವುದು ಸಮಸ್ಯೆ ನಿನಗೆ ಅಲ್ಲಿ ಇಲ್ಲೇ ಇಲ್ಲ. ಒಳ್ಳೆದನ್ನು ಮಾಡು, ಬದುಕ್ತಿ. ಒಳ್ಳೆ ಕೆಲಸದಲ್ಲಿ ಕೈ ಹಾಕು, ದೇವರಿಗೆ ಸಫಲತೆ ಕೊಡ್ತಾನೆ. ಸ್ಪಷ್ಟವಾಗಿ ಅಯ್ಯ ನಿಮ್ಗೆ ಸ್ತೋತ್ರ ಕರ್ತಾನೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗ ನಿಮ್ಮೆಲ್ಲರಿಗೆ ಮಾತಾಡಿದ್ದೇವೆ.
ಇವಾಗ ಎಷ್ಟು ಜನ ಸ್ವೀಕಾರ ಮಾಡಿಕೊಂಡು ದೇವರೇ ನಾನೇ ಆ ವ್ಯಕ್ತಿ ನನ್ನ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಅವರನ್ನು ಮಾರ್ಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಮಾರ್ಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಎಷ್ಟು ಜನ ದೀಕ್ಷೆ ತೆಗೆದುಕೊಂಡು ಪರಿಶುದ್ಧರಾಗಿ ಜೀವನ ಮಾಡ್ತಿದ್ರು. ದೇವರೇ ಅವ್ರಿಗೆ ಜೀವದ, ದೇವರೇ ಅವ್ರಿಗೆ ಜೀವದ, ಅದು ಸದಾ ಕಾಲ ಜೀವಿಸ್ತಕ್ಕಂಥ ಜೀವ ಅವ್ರಿಗಾಗಿ ಇಟ್ಟಿದೆಯಾ, ನಿನಗೆ ಸ್ತೋತ್ರ ಸಲ್ಲಿಸ್ತಕ್ಕಂತಾನೆ. ನಿನಗೆ ಮಾತ್ರ ಮಹಿಮೆ ಆಗಲಿ ಕರ್ತನೆ. ಗೊತ್ತಿನ ವಾಕ್ಯದ ಅನುಸಾರವಾಗಿ ನನಗ ನಮ್ಮೆಲ್ಲರಿಗೆ ಮಾತಾಡಿದಯ್ಯ. ಈ ವಾಕ್ಯ ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರ್ಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಇದನ್ನು ನಾವು ಪಡ್ಕೊಂಡಿದ್ವಿ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.